ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಮಹಾನಟಿ ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಲಕ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮ್ರಾಜ್ ರಿತು ಟವಲ್ಸ್. Special partner Jargol Savings App, Ashwasooria Realities Private Limited, Dream Deal Group, Sangeeta.com, Pioneer Then, Leader Now, Amazon, Festival of New Joys, Gold Buying Partner, White Gold, Digital Streaming Partner, Kannada, Z5. ಇವತ್ತು ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ನಮ್ಮ ಸಿಂಹಿಣಿಯರು ಸೆಣಸಾಡೋದಕ್ಕೆ ರೆಡಿಯಾಗಿದ್ದಾರೆ. ಡಬ್ಬಲ್ ಜೋಶಲ್ಲಿ ಇವತ್ತಿನ ಸಂಚಿಕೆನ ಶುರು ಮಾಡದೆ ಇವತ್ತು ಶುರು ಆಗ್ತಾ ಇರೋಂತಹ ಮೊದಲ ಬ್ಯಾಟಲ್ ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ 2 ಸಿಂಹಿಣಿಯರು ಕಾದಾಡೋದಕ್ಕೆ ಹಸಿವಿನಿಂದ ಕಾಯ್ತಾ ಇದ್ದಾರೆ. ಸ್ವಾಗತಿಸಿ ಚಾಲೆಂಜಿಂಗ್ ಸ್ಟಾರ್ ವರ್ಷ ಡಿಗ್ರಜೆ ಹಾಗೂ ಮೈಸೂರಿನ ಆಕ್ಷನ್ ಕ್ವೀನ್ ತನಿಷ್ಕಾ. ನೀನ್ ವಿಷ ಕಾರು, ನೀನ್ ಏನ್ ಬೇಕಾರು ಕಾರು. ಕಾಫಿ ಕುಡಿದ್ರೆ ಬರುತ್ತೆ ಜೋಶ್, ನಾನ್ ಅಖಾಡಕ್ಕೆ ಇಳಿದ್ರೆ ನೀನ್ ಬೇಹೋಶ್. ಎಸ್, ಹಾವಿನ ದ್ವೇಷ 12 ವರ್ಷ ಅಂತೆ, ಆದ್ರೆ ಈ ನಾಗವಲ್ಲಿಯ ದ್ವೇಷ ಜನುಮ ಜನ್ಮಾಂತರದ್ದು. ಸೇಡು ತೀರ್ಸ್ಕೋತೀನಿ, ಬ್ಯಾಟಲ್ಲೂ ವಿನ್ ಹಾಕ್ತೀನಿ. ಈಗ ನಾಗಿನಿನ ನಾಗವಲ್ಲಿನ ನೋಡೋಣ. ಈ ಟಾಸ್ ಅಲ್ಲಿ ವಿನ್ ಆಗ್ತಾ ಇರೋರು ಯಾರು ಅಂದ್ರೆ ನಾಗವಲ್ಲಿನ ನಾಗಿನಿನ. 3, 2, 1 ನಾಗಿನಿ. ತನಿಷ್ಕಾ, ನಾಗಿನಿ ಮೈಯೆಲ್ಲ ವಿಷ ತುಂಬಿಕೊಂಡಿದ್ಯಾ, ಆದ್ರೆ ತಲೆಯಲ್ಲಿ ಮಾಣಿಕ್ಯ ಕೂಡ ಇಟ್ಕೊಂಡಿರ್ತೀಯ. ಸೊ ನಿನ್ನ ಸ್ಟ್ರಾಟಜಿ ಏನು? ನಾನೇ ಫಸ್ಟ್ ಪರ್ಫಾರ್ಮ್ ಮಾಡ್ತೀನಿ. ಆಲ್ ದ ಬೆಸ್ಟ್. ನೀವು ಯಾವ ದೃಶ್ಯವನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಾ? ನಾಗಿನಿದು ಸೇಟ್ ತೀರ್ಸ್ಕೊಳ್ಳೋದು ಅಷ್ಟೇ. ನೀನೇನ್ ದೃಶ್ಯ ಪರ್ಫಾರ್ಮ್ ಮಾಡ್ತಿದ್ಯಾ? ಆಪ್ತ ಮಿತ್ರ ಮೂವಿದು ಕ್ಲೈಮ್ಯಾಕ್ಸ್. ಗುಡ್ ಲಕ್, ಕಾಯ್ತಾ ಇರಿ ನಾಗವಲ್ಲಿ. ಆಲ್ ದ ಬೆಸ್ಟ್ ನಾಗಿಣಿ. ಅಯ್ಯೋ, ನಿನ್ನ ಈ ಕಗ್ಗತ್ತಲ್ಲಿ ಎಲ್ಲೋ ಕರ್ಕೋಯ್ತಾ ಇದೆಯೋ. ಲೇ, ಇವತ್ತೊಂದಿನ ನಾ ಹೇಳ್ದಂಗೆ ಕೇಳ್ಬಿಡು, ನಮ್ಮಿಬ್ರು ಸ್ಟಾರೇ ಚೇಂಜ್ ಆಗೋಯ್ತೆ. ಅಯ್ಯೋ, ನೀನ್ ಸ್ಟಾರ್ ನನ್ ಈಗ ಎಲ್ಗೋಗ್ಬೇಕು ಅದೇಳು. ಲೇ, ಜಾಸ್ತಿ ಪ್ರಶ್ನೆ ಕೇಳ್ಬೇಡ, ಫಸ್ಟ್ ನಿನ್ನೆ ಶೂಟ್ ಮಾಡ್ಬಿಡ್ತೀನಿ. ಅದೇ ರೋಡು ದಾಡ್ಸಿಡಿ. ನಾಗೇಂದ್ರ, ಇವತ್ತು ನಮ್ಮ ಇಚ್ಛೆಯು ನೆರವೇರಿದೆ. ನಮ್ಮ ಇಷ್ಟು ವರ್ಷದ ತಪಸ್ಸಿಗೆ ಆ ಮಹಾಪ್ರಭು ಕೃಪೆ ತೋರಿ ವರ ನೀಡಿದ್ದಾನೆ. ನಾವಿವಾಗ ಇಚ್ಛಾಧಾರಿಗಳು. ನಮಗೆ ಬೇಕಾದಾಗ ಈ ಶ್ರೇಷ್ಠವಾದ ಮನುಷ್ಯನ ರೂಪ ಧರಿಸಿ ನಮ್ಮ ಪ್ರೀತಿ ಪ್ರೇಮದ ಒಂದೊಂದು ಕ್ಷಣವನ್ನು ಆನಂದದಿಂದ ತೃಪ್ತಿಯಿಂದ ಅನುಭವಿಸಬಹುದು. ಹೌದು ನಾಗಿಣಿ, ನಮ್ಮ ಎಷ್ಟೋ ವರ್ಷಗಳ ತಪಸ್ಸು ಇಂದು ಫಲಿಸಿದೆ. ನನಗೆ ಆನಂದವಾಗುತ್ತಿದೆ. ಹೌದು ನಾಗೇಂದ್ರ, ನಮ್ಮ ಜನ್ಮ ಜನ್ಮದ ಆಸೆ ಈಡೇರಿದೆ. ನಮ್ಮ ಜೀವನದ ಈಗ ಒಂದೊಂದು ಕ್ಷಣವೂ ರೋಮಾಂಚನ, ಹೊಸ ಸೃಷ್ಟಿಗೆ ಚೇತನ. ಇದನ್ನೆಲ್ಲ ನೆನೆಸಿಕೊಂಡರೆ ನನಗೆ ಹಾಡಬೇಕು, ಕುಣಿಯಬೇಕು, ಮೈ ಮರೆಯಬೇಕು ಎನಿಸುತ್ತಿದೆ ನಾಗೇಂದ್ರ. ತಡ ಮಾಡುವುದು ಬೇಡ. ಹಿಂದೆ ನಮ್ಮ ಮಿಲನ, ಸ್ವರ್ಗ ಸುಖವನ್ನು ಅನುಭವಿಸೋಣ. ತಡೆದುಕೋ ನಾಗೇಂದ್ರ, ಇದು ಸೂಕ್ತವಾದ ಮುಹೂರ್ತವಲ್ಲ. ಹಾಗೆ ಮುಹೂರ್ತವಿಲ್ಲದೆ ಮಾಡುವ ಯಾವುದೇ ಕಾರ್ಯವೂ ಫಲಕಾರಿಯಾಗುವುದಿಲ್ಲ. ಅದಕ್ಕೆ ಬೇಕೆ ಪ್ರಿಯೆ? ಏಕೆಂದರೆ ನಮ್ಮ ಮಿಲನವು ಶ್ರೇಷ್ಠ. ಅದು ಶ್ರೇಷ್ಠವಾದ ಸಮಯದಲ್ಲೇ ನಡೆಯಬೇಕು ನಾಗೇಂದ್ರ. ಹಾಗಿದ್ದರೆ ನಮ್ಮಿಬ್ಬರ ಮಿಲನ ಮುಂದಿನ ಜನ್ಮದಲ್ಲ?
ಅಲ್ಲ, ರಾತ್ರಿಯಲ್ಲೇ ಪೂರ್ಣಿಮೆಯ ರಾತ್ರಿಯಲ್ಲಿ ಆ ನೀಲಿ ಆಕಾಶದ ಕೆಳಗೆ ಹಚ್ಚ ಹಸಿರಿನ ಮೇಲೆ ತಾಳೆಗರಿಯ ಸುಪ್ಪತ್ತಿಗೆಯ ಮೇಲೆ ನಮ್ಮ ಮಿಲನ. ಮನುಷ್ಯ ಲೋಕದಲ್ಲಾಗಲಿ ದೈವ ಲೋಕದಲ್ಲಾಗಲಿ ಯಾರು ಕಾಣದಂತ ಮಿಲನವಾಗಿರಬೇಕು. ಹಾಗೆ ನಮ್ಮ ಈ ಮನುಷ್ಯ ರೂಪದ ಮಿಲನವನ್ನು ಕಂಡು ಪಂಚಭೂತಗಳು ಬೆರಗಾಗುವಂತಿರಬೇಕು ನಾಗೇಂದ್ರ. ನಿನ್ನ ಚಿಂತೆ ಆಗಲಿ. ಹೊರಬಂದ ಎದೆಯಿಂದ ಹೊರಬಂದ ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದೋಡುವೆಯ ನಾಗೇಂದ್ರ, ಅಯ್ಯೋ ಏನಾಯ್ತು? ನಾಗಿಣಿ, ಈ ಜನ್ಮದಲ್ಲಿ ನಮ್ಮಿಬ್ಬರ ಮಿಲನ ಸಾಧ್ಯವಿಲ್ಲ. ಮುಂದಿನ ಜನ್ಮದಲ್ಲಾದರೂ ನಮ್ಮ ಆಸೆಯನ್ನು ಪೂರೈಸಿಕೊಳ್ಳೋಣ. ನಾಗಿಣಿ, ನಮ್ಮ ತಪಸ್ಸಿಂದಲೇ ನಮಗೆ ಮೃತ್ಯುವಾಯಿತು. ಇಲ್ಲ ನಾಗೇಂದ್ರ, ಇಲ್ಲ. ನಾಗಿಣಿ, ನಮ್ಮ ತಪಸ್ಸಿನಲ್ಲಿ ಏನೋ ತಪ್ಪಾಗಿರಬೇಕು. ನಾಗಿಣಿ, ನಾಗಿಣಿ, ತಪ್ಪಾಗಿರುವುದು ನಮ್ಮ ತಪಸ್ಸಿನಲ್ಲ ನಾಗೇಂದ್ರ. ನಮ್ಮನ್ನು ಕೊಂದವರ ಹಣೆಯ ಬರದಲ್ಲಿ ಅವರನ್ನು ಕೊಂದು ಅವರ ಪತ್ನಿಯರನ್ನು ವಿಧವೆಯನ್ನಾಗಿ ಮಾಡುತ್ತೇನೆ. ನಾನು ಅನುಭವಿಸುತ್ತಿರುವ ವಿರಹ ವೇದನೆಯನ್ನು ಅವರು ಅನುಭವಿಸುತ್ತಾರೆ. ಇದು ನಾಗಿಣಿಯ ಶಪಥ, ನನ್ನ ಪ್ರತಿಜ್ಞೆ. ನಾಗಮಣಿಯನ್ನು ಕದ್ದು ದೇಶ ಬಿಟ್ಟು ಹೋಗುತ್ತಾರೆ. ಇತ್ತ ನಾಗಮಣಿ ಅವರ ಬರುವಿಕೆಗಾಗಿ ಕಾದು ಕುಳಿತಿರುತ್ತಾಳೆ. ಕೆಲವು ವರ್ಷಗಳ ನಂತರ ಆ ನೀಚರು ಮತ್ತೆ ಅದೇ ಊರಿಗೆ ಬರುತ್ತಾರೆ. ಸೇಡಿನ ಕಾತುರದಿಂದ ಕಾಯುತ್ತಿದ್ದ ನಾಗಿಣಿಗೆ ಈ ವಿಷಯ ತಿಳಿಯುತ್ತದೆ. ಅದು ಯಾವುದೋ ಕೋಳಿ ಕಾಲು, ನಾಟಿ ಕೋಳಿ ಬರುತ್ತೆ ಅಂದಲ್ಲ ಎಲ್ಲೋ. ಅಯ್ಯೋ ಪೆಟ್ರು ನನ್ನ ಮಗನೇ, ಬರುತ್ತೆ ತಡೆ. ಲೇ, ಯಾವುದೋ ಕೋಳಿ ಬರುತ್ತೆ ಅಂದಲ್ಲೋ. ಇದ್ಯಾವುದೋ ನವಿಲು ಬಂದ್ಬಿಟ್ಟಿದೆ. ನವಿಲು ನಾಟ್ಯನೇ ಮಾಡ್ತಿರ್ಬಲ್ಲೋ. ಮಾಡೋಣ. ಈ ವೈಯಾರದ ಗೊಂಬೆ ಗೊಂಬೆ ನಾಗರಪುರದ ಗೊಂಬೆ ನನ್ನ ತವರೂರು ಆ ಗೊಂಬೆ ನಿಂದಲೇ ಬಂದಾದ ಏಯ್, ಕುಡ್ದಿದ್ದಲ್ಲ ಇಳಿಸ್ಬಿಟ್ಟಲ್ಲ. ಹಣ್ಣು ಹಣ್ಣೆಲ್ಲ ಹಣ್ಣು ಹಣ್ಣು ಅದೇ ಹೆಣ್ಣು ಹೆಣ್ಣೆಲ್ಲೋ. ನಮ್ದೇನು ಮಾಡ್ಬೇಡ. ನನ್ನ ನಾಗೇಂದ್ರನನ್ನು ಕೊಲ್ಲುವಾಗ ಈ ನಿಮ್ಮ ಭಯ ಎಲ್ಲಿ ಹೋಗಿತ್ತು? ನಿಮ್ಮಂತ ನೀಚರನ್ನು ಜೀವಂತವಾಗಿ ಬಿಟ್ಟರೆ ನಾಗಲೋಕಕ್ಕೆ ಅಪಮಾನವಾದಂತೆ. ನೀವು ನರಳಿ ನರಳಿ ಸಾಯಬೇಕು. ಕೊಂದವರನ್ನು ಕೊಂದು ನಾನು ಸೇಡು ತೀರಿಸಿಕೊಂಡಿದ್ದೇನೆ. ಪರಮೇಶ್ವರ,
ಈಶ್ವರ, ನನ್ನ ನಾಗೇಂದ್ರನಿಗೆ ಪುನರ್ಜನ್ಮ ನೀಡು ದೇವ್ರೆ. ನಮ್ಮಿಬ್ಬರನ್ನು ಮತ್ತೆ ಮಿಲನ ಆಗುವ ಅವಕಾಶ ನೀಡು ದೇವ್ರೆ, ಅವಕಾಶ ನೀಡು. ಒಂದೇ ಜೀವ ಒಂದೇ ಭಾವ ನಾವೆಂದಿಗೂ, ಒಂದೇ ರಾಗ ಒಂದೇ ತಾಳ ಒಲವೆಂದಿಗೂ. ಒಂದೇ ಜೀವ ಒಂದೇ ಭಾವ ನಾವೆಂದಿಗೂ. ನಾಗೇಂದ್ರ, ನಾಗೇಂದ್ರ. ಒಂದೇ ಜೀವ ಒಂದೇ ಭಾವ ನಾವೆಂದಿಗೂ, ಒಂದೇ ರಾಗ ಒಂದೇ ತಾಳ ಒಲವೆಂದಿಗೂ. ಒಂದೇ ಜೀವ ಒಂದೇ ಭಾವ ನಾವೆಂದಿಗೂ. ಓ ಒಂದೇ ಜೀವ ಒಂದೇ ಭಾವ. ಫಸ್ಟ್ ಟೈಮ್ ನಾನು ಒಂದು ನಾಗರಾವ್ ಪಿಕ್ಚರಲ್ಲಿ ರಂಬೆ ನಾವಯ್ಯ ಅಂದ್ರೆ ಒಂದ್ಸಲಿ ಆಕೆ ನಾಗಿನಿ ಆಗಿರ್ತಾರೆ, ಇನ್ನೊಂದ್ಸಲಿ ಕೊಂಬೆಲೆ ಹೆಂಗೆ ಯಾರು ಈ ಸಾಂಗ್ ಸೆಲೆಕ್ಟ್ ಮಾಡಿದ್ದು ತನಿಷ್ಕಾ? ಫಸ್ಟ್ ನಂಗೊತ್ತು ಅಲ್ವಾ? ಓ ನೀವೇನಾ? ಸರ್ ಹೇಳಿದ್ರು ಈಗ ಬರ್ತಾರೆ. ಇವಾಗ ನೆಕ್ಸ್ಟ್ ರಂಬೆ ಈ ವಯ್ಯಾರದ ರಂಬೆ ಹಾಕಿದ್ರೆ ಹೆಂಗಿರುತ್ತೆ? ನಾವು ಅಕಸ್ಮಾತ್ ನಮ್ದು ರಿಯಾಕ್ಷನ್ ಹಾಕಿದ್ರೆ ತನಿಷ್ಕಾ ಹಿಂಗ್ ಬರೋಕ್ಕೂ ಸಾಂಗ್ ಹಾಕೋದಕ್ಕೂ ನನ್ ಮುಖ ಹಂಗೋಗಿದೆ. ನಾಟ್ ಬಿಕಾಸ್ ಆಫ್ ಎನಿ ಆಫ್ ದಟ್, ಬಿಕಾಸ್ ಇಲ್ಲಿ ಸರ್ ಜಸ್ಟ್ ಬಿಫೋರ್ ಅವರ್ ಪರ್ಫಾರ್ಮೆನ್ಸ್ ಆ ಹಾಡು ಹಂಗೆ ಸುಮ್ನೆ ಹಾಡಿದ್ದಾರೆ. ಅಂಡ್ ನೆಕ್ಸ್ಟ್ ನೋಡಿದ್ರೆ ಇವ್ರು ಯಾವ ಹಾಡು ಹಾಕ್ಬೇಕು ಅಂತ ಯೋಚನೆ. ತನಿಷ್ಕಾ ಸುಮ್ನೆ ಹೇಳ್ಬೇಡ, ಹೋಗ್ಬೇಕಾದ್ರೆ ಕೇಳಿಸ್ಕೊಂಡು ಹೋಗಿದ್ಯಾ ತಾನೇ ತರುಣ್ ಸರ್ ಹಾಡಿರೋದು? ಅರ್ಧ ಪಾಯಿಂಟ್ ಸಿಗುತ್ತೆ ಅಂತ ಅದೇ ಹಾಡು ಹಾಕೊಂಡಿದ್ವಿ. ತನಿಷ್ಕಾ ವೈ ಕೊಂಬೆ ಮೇಲೆ ಮಲಗಬೇಕಾಗಿದ್ದಂತ ಹಾವಿಗೆ ರಂಬೆ ಯಾರು? ನಾನ್ ಸಡನ್ ಆಗಿ ತನಿಷ್ಕಾ ಬೇರೆ ಅಲ್ಲಿವರೆಗೂ ನಾನು ನಾಗಿನ ಇಲ್ಲಿ ಏನಾದ್ರೂ ಆಗ್ಲಿ ಈ ಸಾಂಗ್ ನಂಗೆ ಇಷ್ಟ, ಇದಕ್ಕೆ ನಾನು ಫುಲ್ ಡಾನ್ಸ್ ಮಾಡ್ತೀನಿ ಅಂತ. ಶಿ ಜಸ್ಟ್ ವಾಂಟೆಡ್ ಟು ಗೆಟ್ ಔಟ್ ಆಫ್ ನಾಗಿನಿ ಅಂಡ್ ಬಿಕಮ್ ದಟ್ ರಂಬೆ. ಬಟ್ ಯಾಕೆ ನಾಲ್ಗೆಲ್ಲ ಮಾಡಿಲ್ಲ ಬೇಬಿಂಗೆ ಆ ಥರ ಎಲ್ಲ ಯಾಕೆ ಮಾಡಿಲ್ಲ? ಹಾವು ಥರ ಎಲ್ಲ ಅದು ನಾನು ಏನಾಗ್ತಿತ್ತು ಅಂದರೆ ನೆನ್ನೆ 2:30 ಬೇರೆ ರಿಹರ್ಸಲ್ಲು. ನಮ್ಮದು ಪಾರ್ಟ್ನರ್ ಬಂದಿದ್ದು ಲೇಟು, ವೆರಿ ಶಾರ್ಟ್ ಟೈಮ್ ಇದ್ದಿದ್ದು ನಮಗೆ. ನಾನು ಬುಸ್ ಅಂದಾಗೆಲ್ಲ ಇವರೆಲ್ಲರೂ ನಗ್ತಾ ಇದ್ರು, ಅಯ್ಯೋ ಕಾಮಿಡಿ ಸ್ಕಿಟ್ ಆಗೋಗುತ್ತೆ, ಫುಲ್ ಇಂಪಾರ್ಟೆಂಟ್ ಇದು ಅಂತ. ನನ್ನ ಬುಸ್ ಅನ್ಲೇ ಇಲ್ಲ, ಕಚ್ಚುವಾಗ ಬುಸ್ ಅನ್ಬೇಕಿತ್ತು. ಹೆಂಗೆ ತೋರಿಸಿ, ಹೆಂಗೆ ಅನ್ನತ್ತೆ? ಹಿಂಗೆ ಎಲ್ಲರೂ ನಗ್ತಾ ಇದ್ರ, ಅದಕ್ಕೆ ನಾನು ಅದು ಮಾಡೋದೇ ಬೇಡ, ಸೀರಿಯಸ್ ಸ್ಕಿಟ್ ಮಾಡೋಣ ಅಂತ. ಅದಕ್ಕೆ ಸರ್ರು ಸಪೋರ್ಟ್ ಮಾಡಿದ್ರು, ನಿಂಗೆ ಯಾವ ಸಾಂಗ್ ಬೇಕಾದ್ರೂ ಹಾಕೊಳ್ಳಮ್ಮ, ಮಾಡು ಸಾಕು. ಸೊ ಇದು ಕಾಮಿಡಿ ಆಗ್ಬಾರ್ದು ಅಂತ ನೀನ್ ಬುಸ್ ಮಾಡಿಲ್ಲ. ಸೊ ಈಗ ನಿನ್ ಪ್ರಕಾರ ಈ ಸ್ಕಿಟ್ ಏನಾಯ್ತು? ಡೈರೆಕ್ಟ್ರೇ ಮಹಿನ್ ಕುಬೇರ್, ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತಿದ್ರೆ ಈ ಡ್ರೆಸ್ ನ. ಇಟ್ ಇಸ್ ನಾಟ್ ಸೋ ಕಂಫರ್ಟಬಲ್ ಡ್ರೆಸ್. ಈ ತರದ್ದು ನಾಗಿನ್ ಡ್ರೆಸ್ ಆಗಲಿ ಇದೆಲ್ಲ ಮೇಲ್ಗೆ, ಫಿಮೇಲ್ ಇಟ್ ಲುಕ್ಸ್ ವೆರಿ ನೈಸ್, ಬಟ್ ಮೇಲ್ಗೆ ಇಟ್ ಇಸ್ ನಾಟ್. ಬಟ್ ತುಂಬಾ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡ್ತೀರಾ, ಫಸ್ಟ್ ಅದು ಅಪ್ರಿಷಿಯೇಟ್ ಮಾಡ್ತೀನಿ ನಾನು ನಿಮಗೆ. ಅಂಡ್ ನಿಮ್ಮ ಪೋರ್ಷನ್ಸ್ ತುಂಬಾ ಚೆನ್ನಾಗಾಯ್ತು ಬ್ರದರ್. ಅಂಡ್ ಇಲ್ಲ, ನನಗೆ ಆ ಸಾಂಗ್ ಯಾಕೆ ಬಂತು ಅಂತಂದ್ರೆ, ನೀವು ಕಾಸ್ಟ್ಯೂಮ್ ಹಾಕೊಂಡು ಎಂಟರ್ ಆದಾಗಲೇ ನನಗೆ ಇದು ನಾಗಿನ್ನು ಅಂತಂದ್ರಲ್ಲ, ನಾಗಿನ್ನ ಇದು ಈ ಸಾಂಗ್ ಇದು ಈ ಡ್ರೆಸ್ ಕರೆಕ್ಟಾಗಿ ನೋಡಿದ್ರೆ ಅಂದ್ರೆ ರಂಬೆ ಇಸ್ ನಥಿಂಗ್ ಬಟ್ ಬ್ಯೂಟಿ, ಅದಕ್ಕೆ ಹೇಳೋದಲ್ವಾ, ಅದಕ್ಕೆ ಆ ಸಾಂಗ್ ಬಂತು ನಂಗೆ ನ್ಯಾಚುರಲ್ ಆಗಿ. ನಾನು ಲೈನ್ ಹೇಳಿದೆ ಅಲ್ಲೇ, ಆ ಥರ ಸಾಂಗ್ ಆದ್ರೆ ಸಖತ್ತಾಗಿ ಸೂಟ್ ಆಗ್ತಾರೆ ನೋಡಿ ಇವರು ಅಂತ ನಾನು ಹಂಗೆ ಹೇಳ್ತಾ ಇದ್ದೆ. ಇಲ್ಲಿ ಬಂದು ನನಗೂ ಶಾಕ್ ಆಗೋಯ್ತು. ಪಾಸಸ್ ಇರುತ್ತೆ ಗೊತ್ತಾ, ಕರೆಕ್ಟ್ ಅದೊಂದು ಮಾತ್ರ ನೀವು ವರ್ಕ್ ಮಾಡಿ. ಅದು ನೀವೇ ವರ್ಕ್, ನಿಮಗೆ ಸ್ವಂತವಾಗಿ ಬರಲ್ಲ ಅದು. ಯು ಹ್ಯಾವ್ ಟು ಟಾಕ್ ಟು ಸಮ್ಮನ್ ಎಲ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಂಟರ್ ಆಗಿರ್ಬೋದು ಅಥವಾ ಇನ್ಯಾರೋ ಸೀನಿಯರ್ಸ್ ಆಗಿರ್ಬೋದು, ಪಾಸಸ್ ಮೇಲೆ ಕಲಿಬೇಕು. ನೀವು ಅದು ವರ್ಕ್ ಮಾಡಿದ್ರೆ 50% ಬೆಟರ್ ಆಗ್ಬಿಡ್ತೀರಾ ನೀವು. ಯು ಹ್ಯಾವ್ ಅ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್. ನೀವು ಏನ್ ಡ್ರೆಸ್ ಹಾಕೊಂಡ್ಬಂದ್ರು ಸ್ಟೇಜ್ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಓಕೆ, ಗುಡ್ ಲಕ್. ಬಟ್ ಬಂದು ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ನೀವು ಮೂವರು. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಮೂವರಿಗೂ ಕೂಡ. ರಂಬೆ ಈ ವಯ್ಯಾರದ ರಂಬೆ, ಗೊಂಬೆ ನಾಗರಪುರದ ಗೊಂಬೆ. ಹಾವುಗಳಿಗೆ ನಾಗಲೋಕದಲ್ಲಿ ನಾಗಿಣಿಯಾಗಿ ಮಿಂಚಿದವ್ರೊಬ್ರಿದ್ದಾರೆ. ಇದನ್ನ ನೋಡ್ಬೇಕು ನೀವು ಮೇಡಮ್, ಲೈಫಲ್ಲಿ ಮರೆಯಲ್ಲ ಇದನ್ನ ನೋಡಿ. ಆರ್ ಯು ರೆಡಿ ನಿಶ್ವಿಕಾ? ರಮೇಶ್ ಸರ್, ನಿಮ್ಮ ಹೃದಯಗಳನ್ನ ಗಟ್ಟಿ ಮಾಡ್ಕೊಳ್ಳಿ. 3, 2, 1.
ಆರಾಧ್ಯ ದೈವ ಶ್ರೀಕಂಠ ನನ್ನ ಹಾಗೂ ನನ್ನ ಪತಿ ನಾಗಾರ್ಜುನನ ಮೇಲೆ ಯಾರ ಕೆಟ್ಟ ದೃಷ್ಟಿಯು ಬೀಳದೇ ಇರೋ ಹಾಗೆ ಆಶೀರ್ವದಿಸು ತಂದೆ. ಎಲ್ಲಿ ನನ್ನ ಪತಿ ಅರ್ಜುನ? ನಾಗಾರ್ಜುನ, 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 ನಾಗಾರ್ಜುನ. ದೇವಿ ನಾಗಶ್ರೀ, ನಿನ್ನ ನಾಟಿ ನಾಗಾರ್ಜುನ ನಿನ್ನ ಬೆನ್ನ ಹಿಂದೆಯೇ ಇದ್ದಾನೆ. ಟಾಕ್ ಬ್ಯಾಕ್ ಅಲ್ಲಿ ಹೇಳಲಿಲ್ಲವೇ? ನೀವೇ ಬ್ಯಾಕ್ ಅಲ್ಲಿ ಇರ್ಬೇಕಾದ್ರೆ ಆ ಟಾಕ್ ಬ್ಯಾಕ್ ಯಾಕೆ ಅರ್ಜುನ? ನಾಗಶ್ರೀ, ಇದು ನಿಮ್ಮದೇ ಲೋಕ. ಲಿಮಿಟೇಷನ್ ಇಲ್ಲದೆ ನನ್ನ ಲವ್ ಮಾಡು. ಸರಿಗಮಪ್ಪ ಸೆಟ್ ಅಲ್ಲಿ ನಮ್ಮಿಬ್ರು ಸರಸ ಸಲ್ಲಾಪಕ್ಕೆ ಸಮಯವೇ ಕೊಡುವುದಿಲ್ಲ ನೀವು. ಅದ್ರಲ್ಲೂ ಆ ವಿಪಿ ನಮ್ಮಿಬ್ರು ಮಧ್ಯದಲ್ಲಿ ಮೈ ಕಲ್ಲಾಡ್ಸೋದಕ್ಕೆ ಕಾಯ್ತಾ ಇರ್ತಾರೆ. ಈ ಪಿಪಿ ಇರಬೇಕಾದ್ರೆ ಆ ಪಿಪಿ ಯಾಕೆ? ಪಿಪಿ ಅಂದ್ರೆ ಬೇಡ, ಪಿಪಿ ಅಂದರೆ ಪತಿಯೇ ಪರದೈವ. ನಾಗಾರ್ಜುನ, ಸೆಟ್ ಅಲ್ಲಿ ಬರೀ ಸೂಟಲ್ಲಿ ನೋಡಿ ನೋಡಿ ಬೋರ್ ಆಗಿತ್ತು. ಇವತ್ತು ಈ ಹೊಸ ಕಾಸ್ಟ್ಯೂಮ್ ಅಲ್ಲಿ daring ಆಗಿ ಕಾಣ್ತಾ ಇದ್ದೀರಾ. ಈಗ ಹೇಳಿ ರಮೇಶ್ ಸರ್. ಅದೇ ಬ್ಲಾಕ್ ಬಸ್ಟರ್ ಕೊಡ್ಲೇಬೇಕು ಇದಕ್ಕೆ. ನೀವಿಬ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ ಮಾಡಿದಿರಲ್ಲ, ಅದು ದಟ್ ಈಸ್ ಗ್ರೇಟ್. ನಿಮ್ದಾದ್ರೂ ಓಕೆ, ಆರ್ಟಿಸ್ಟ್ ನೀವು ಮಾಡ್ತೀರಾ. ಅರ್ಜುನ್ ಬಟ್ ಮೈಂಡ್ ಬ್ಲೋಯಿಂಗ್. ನಿಮ್ಮ ಧೈರ್ಯಕ್ಕೆ, ಇದನ್ನ ನಮಗ್ ತೋರಿಸಬಹುದು ಅನ್ನೋ ಧೈರ್ಯಕ್ಕೆ ನಿಮ್ಮ ಮೆಚ್ಚುಗೆ. ಸೊ ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮತ್ತೆ ನಮ್ಮನ್ನ ನಗಿಸಿದ್ದಕ್ಕೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ಈಗ ಕಮಿಂಗ್ ಆನ್ ಸ್ಟೇಜ್ ಇಸ್ ನಾಗವಲ್ಲಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ರಾರಾ 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 ಸರಸತು ರಾರಾ ರಾರಾ సరసతు రారా నన్ను ఒకసారి కనులార తిలకించరా నా వ్యథలన్నీ మనసార ఆలించరా నన్ను ఒకసారి కనులార తిలకించరా నా వ్యథలన్నీ మనసార ఆలించరా విగరావేల ఈ వేళ అదిని కలుగు కలతలత తొలగరా ఆశల రాసి వయసును పెనవేసి చేరెను ఈను కోరి కోరికలోగి మనసున చలరేగి పొంగిపోయే నిన్ను చేరి నేస్తమా ప్రేమకి స్వాగతం మన ప్రేమలే శాశ్వతం నేస్తమా ప్రేమగా జీవితం ఇది ప్రేమకి అంకితం నన్ను ఒకసారి కనులార తిలకించరా నా వ్యథలన్నీ మనసార ఆలించరా విగరావేల ఈ వేళ అదిని కలుగు కలతలత తొలగరా
బెంగళూరు వచ్చారా? రా, నువ్వు నన్ను కాల్చి బుడిద చేసినా నిన్ను చంపి నా పగ తీసుకుంటావురా. వదలండ్రు, వదలండ్రు. వద్దు, వద్దురా, ఆయన వదలయ్యరా. వద్దు, 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 వద్దు. ಅವ್ರು ಎಲ್ಲಿ ಕರ್ಕೊಂಡು ಬಂದ್ರು? ಯಾರು ನೀನು? ಯಾರು ನೀನು? ನಿನ್ನೆ ಕೇಳ್ತಾ ಇದ್ದೀನಿ, ಯಾರು ನೀನು ಹೇಳು? నేనేరా నాగవల్లి. ನಾಗವಲ್ಲಿ ಮಂದಿ ಮಂಡಲದಲ್ಲಿ ಕೂತ್ಕೋ. నేను కూతురు. ಕೂತ್ಕೊಳ್ಳಲ್ವಾ? 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 నన్ను వదిలేరా. ಯಾಕೆ ಬಂದಿದ್ಯಾ ಇಲ್ಲಿ? చంపడానికి. ಸಾಯಿಸೋದಕ್ಕೆ? ಯಾರನ್ನ ಸಾಯಿಸೋದಕ್ಕೆ? వాడిని చంపడానికి. ఈరోజు దుర్గాష్టమి. వాడిని కాల్చి బుడిద చేసి నా పగ తీర్చుకోవాలిరా. ಅವನನ್ನ ಸಾಯಿಸಿದ ಮೇಲೆ ದೇಹನ ಬಿಟ್ಟು ಹೋಗ್ತೀಯಾ? వెళ్ళిపోతాను. ಏಯ್! ಅವನ ಮೇಲೆ ಎಣ್ಣೆ ಸುರಿರೋ. ನಾಗವಲ್ಲಿ, ಅವನನ್ನು ಸುಟ್ಟು ಬಿಟ್ಟು ನಿನ್ನ ಸೇಡನ್ನು ತೀರಿಸ್ಕೋ. ಈ ದೇಹನ ಬಿಟ್ಟು ಹೋಗು. ತೆಗುವ ಈ ಬೆಂಕಿ, ಸುಟ್ಟು ಬಿಡವನ್ನ. ನಾಗವಲ್ಲಿ, ಈ ದೇಹನ ಬಿಟ್ಟು ಹೋಗು. ಆಪ್ತ ಮಿತ್ರ ಚಿತ್ರದ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಕ್ಯಾರೆಕ್ಟರ್ ನಾಗವಲ್ಲಿ ಪಾತ್ರವನ್ನ ನಮ್ಮ ವರ್ಷ ಡಿಗ್ರೇಜ್ ಅವ್ರು ಮಾಡಿದ್ದಾರೆ. ಬರ್ಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ನಮ್ಮ ಜಡ್ಜಸ್ಗೆ ಎಷ್ಟು ಮನ್ಸಿಗೆ ಇಷ್ಟ ಆಯ್ತು ಅಂತ ಕೇಳೋಣ. ನಮ್ಮ ವಿಷ್ಣು ಸರ್ ಅವರ ಅಭಿಮಾನಿ ಅರುಣ್ ಸರ್ ಹತ್ರ ಕೇಳೋಣ. ಅಮಿತ್ ಚೆನ್ನಾಗಿ ಮಾಡ್ದ. ಶಶಾಂಕ್ ಅವ್ನು ಡ್ಯಾನ್ಸ್ ಬಿಟ್ಟು ಕರೆಕ್ಟಾಗಿ ಬಂದು ಅವ್ನು ಮುಗಿಸ್ಕೊಂಡು ಹೋದ. ಅವ್ನು ಹೇರ್ ಸ್ಟೈಲ್ ಮಾತ್ರ ಸಖತ್ತಾಗಿದೆ ಕಣ. ಆ ಗೆಟಪ್ಗೂ ನಿನ್ನ ಹೇರ್ ಸ್ಟೈಲ್ಗೂ ಸಖತ್ತಾಗಿದೆ. ಇನ್ನು ವಿಶ್ವ ಈ ಥರದೊಂದು ಅವಿನಾಶ್ ಸರ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ಅಗೇನ್ ಅಲ್ಲಿ ಮೇಜರ್ ಇದ್ದಿದ್ದೇನೆ ವಿಶ್ವ ಅಂಡ್ ವರ್ಷ. ಅದು ಚೆನ್ನಾಗಿ ಮಾಡಿದೆ. ವಾಟ್ ಎವರ್ ದಟ್ ಪೋರ್ಷನ್ ಇಸ್. ಅಗೇನ್ ಸಪೋರ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಕರ್ಕೊಂಬಂದು ಪೊಸಿಷನಿಂಗ್ ಕೂರ್ಸೋದಿಂದ ಹಿಡಿದು ಎಲ್ಲ ನಾನು. ಗಟ್ಸ್ಬೇಕು. ಮೊದಲನೇದಾಗಿ ನೀವು 30 ಸೆಕೆಂಡ್ಸ್ ಡ್ಯಾನ್ಸ್ ಮಾಡಿ, 45 ಸೆಕೆಂಡ್ಸ್ ಡ್ಯಾನ್ಸ್ ಮಾಡಿ, ಅರ್ಧ ಎನರ್ಜಿ ಡ್ರೈನ್ ಔಟ್ ಆಗ್ಬಿಡುತ್ತೆ ಯಾವಾಗಲೂ. ಎಂಟ್ರಿನೇ ಅಷ್ಟು ಆ ಥರದೊಂದು ವೈಬ್ರೆಂಟ್ ಡ್ಯಾನ್ಸು, ಆ ಥರದೊಂದು ಹೆಡ್ ಮೂಮೆಂಟು ಎಲ್ಲ ನಮಗೆ ಒಂದು 50-60% ಎನರ್ಜಿ ಡ್ರೈನ್ ಔಟ್ ಮಾಡಿಬಿಡುತ್ತೆ. ಅದಾದಮೇಲೆ ಆ ಮಂಡಲದಲ್ಲಿ ನಡೆಯೋದು ಅಲ್ಲಾಗಿರ್ಬೋದು, ಅದ್ರ ಮಧ್ಯದಲ್ಲಿ ಅವ್ರು ಯಾರೋ ಬಂದು ಹಿಡ್ಕೊಳ್ಳೋದಾಗಿರ್ಬೋದು, ಎಲ್ಲಾನು ಎಕ್ಸ್ಟ್ರೀಮ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಆಲ್ಸೋ. ಇದು ಆ ಶೌಟಿಂಗು, ಆ ಕೂಗಾಟ, ಕಿರ್ಚಾಟ ಎಲ್ಲಾನು ಅಷ್ಟೆಲ್ಲ ಇಟ್ಕೊಂಡು ಒಂದು 6 to 7 minutes ಏನು ನೀವು ಆ್ಯಕ್ಟ್ ಮಾಡಿದ್ರಿ, ಯು ಆರ್ ವಂಡರ್ಫುಲ್. ಬಟ್ ವಾಟ್ ಎವರ್ ಯು ಡಿಡ್ ಟುಡೇ ವರ್ಷ ಇಸ್ ಟೂ ಗುಡ್.
ಸೂಪರ್ ಬಿಟ್ ವಾಸ್. ಗುಡ್ ಲಕ್. ಥ್ಯಾಂಕ್ ಯು ತರುಣ್ ಅವರೇ. ರಮೇಶ್ ಸರ್. ವರ್ಷ ಫಸ್ಟ್ ಕ್ಲಾಸ್ ವರ್ಷ. ನೀವು ಫಸ್ಟ್ ಓಪನಿಂಗ್ ಅಲ್ಲಿ ಟರ್ನ್ ಮಾಡ್ತಿರಲ್ಲ, ನಿಮ್ ಕಣ್ಣುಗಳು ಕಾರ್ ಹೆಡ್ಲೈಟ್ ತರ ಕಾಣಿಸ್ತು ನನಗೆ, ಅಷ್ಟು ಪವರ್ಫುಲ್ ಆಗಿತ್ತು. ಅಲ್ಲಿ ಶುರುವಾಗಿದ್ದು ನಿಮ್ಮ ಡಾನ್ಸು, ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಎನರ್ಜಿ ಎಲ್ಲ ಫಸ್ಟ್ ಕ್ಲಾಸ್ ಎಂಡ್ವರೆಗೂ. ಥ್ಯಾಂಕ್ ಯು ಸರ್. ನೋಡಿ ಅವಾಗ ಶುರು ಮಾಡಿದ್ದ ಅವಿನಾಶ ರೋಲ್ ರೀ. ಎಲ್ಲೇ ಪಿಕ್ಚರ್ ಏನೇ ದೆವ್ವ ಇದ್ರು ನಮ್ಮ ಓಡ್ಸಕ್ ಒಬ್ರು ಬೇಕು ಅಂದ್ರೆ ಅವಿನಾಶೇ ಮೈಂಡ್ಗೆ ಬರೋದು. ಈಗ ಡೈಜಿ ಮಾಡ್ತಾ ಇದೆಯಲ್ಲ, ಅದು ಫಾರಿನ್ ದೆವ್ವ ಸರ್, ಇಂಡಿಯನ್ ದೆವ್ವನೇ ಅಲ್ಲ. ಅದಕ್ಕೂ ಅವಿನಾಶ್ನೇ ಕರ್ಸಿದೀವಿ ಸರ್. ಆ ರೋಲ್ನ ವಿಶ್ವ ಮಾಡಿದ್ದಾರೆ. ಎಕ್ಸಲೆಂಟ್ ವಿಶ್ವ ಅವ್ರು ಇವತ್ತು ನೀವು. ಅಂಡ್ ಇಡೀ ನನ್ನ ಕಣ್ಣೆಲ್ಲ ವರ್ಷ ಮೇಲೆ ಇತ್ತು. 1 ಸೆಕೆಂಡ್ ನಾನು ಈ ಕಡೆ ಬಂದಿದ್ದು ನಿಮ್ ಡ್ಯಾನ್ಸ್ ಅಲ್ಲಿ. ಶಶಾಂಕ್, ಆ ಡ್ಯಾನ್ಸ್ ತುಂಬಾ ಕ್ಯೂಟ್ ಆಯ್ತು ಶಶಾಂಕ್ ನೀವು ಮಾಡಿದ್ದು. ಅಂಡ್ ಸರ್ ನಿಜವಾಗ್ಲೂ ಎಂಟ್ರಿ ಕೊಟ್ಟಾಗ ನನಗೆ ಹಂಗೆ ಕರ್ನಾಟಕ ರತ್ನ ಬಾಸ್. ಪ್ರೇಮ ಏನಂದ್ರೆ ಒಂದು ಮಹಾಕಾವ್ಯದ ಭಾಗ ಆಗುವಂತ ಸುಯೋಗ ನಮಗೆ ಸಿಕ್ಕಿದೆ ಅಂತ ಅನಿಸ್ತು ನನಗೆ. ದಟ್ ಇಸ್ ವಾಟ್ ಐ ಫೀಲ್ ವೆರಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಆ್ಯಂಡ್ ನಮ್ಮ ವರ್ಷಗೆ ಸಾಥ್ ಕೊಟ್ಟಂಥ ವಿಶ್ವ, ಶಶಾಂಕ್, ಅಮಿತ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈ ಬ್ಯಾಟಲ್ ನಾಗವಲ್ಲಿ ವರ್ಸಸ್ ನಾಗಿನಿ. ಗ್ರೀನ್ ಲೈಟ್ ಯಾರಿಗೆ, ರೆಡ್ ಲೈಟ್ ಯಾರಿಗೆ ಬೀಳುತ್ತೆ ಅಂತ ನೋಡೋಣ. ನಾಗಿನಿ ಬಂದು ನಿಂತಾಗಿದೆ, ನಾಗವಲ್ಲಿಯಾಗೂ ಕೂಡ ನಮ್ಮ ವರ್ಷವರು ನಿಂತಿದ್ದಾರೆ. ಲೈಟ್ಸ್ ಪ್ಲೀಸ್. And the winner is ವರ್ಷ. ವರ್ಷ. ವರ್ಷ ಈ ಬ್ಯಾಟಲ್ ನ ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ವರ್ಷ, ಕುತ್ಕೊಳ್ಳಿ. ಅಂಡ್ ನಮ್ಮ ನಾಗಿನಿಗೆ ಈಗ ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ. ಎಸ್ ತರುಣ್ ಅವರೇ. 4 stars. 4. ಪ್ರೇಮ ಮ್ಯಾಮ್ 4 stars. ವಿಶ್ವಿಕಾ 4 ಸಿಕ್ಕಿದೆ. ಸೂಪರ್ ಬೇಬಿ, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ನಾಗಿನಿ. ಹಂಗೆ ಹೋಗು, ಅವತಾರ ನೀವು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಈಗ ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ಸುನಾಮಿ ಸುಂಟ್ರ ಗಾಳಿ ತರ ಪೈಪೋಟಿ ಕೊಟ್ಟು ಧೂಳೆಪ್ಸೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಭೂಮಿಕಾ ಹಾಗೂ ಮೈಸೂರಿನ ಸಿಂಚನಾ. ಇಬ್ರು ಫುಲ್ಲು ರೆಡಿ ಆಗಿದ್ದೀರಾ ಬ್ಯಾಟಲ್ ರೌಂಡ್ಗೆ? ಎಸ್ ಮ್ಯಾಮ್. ಟಾಸ್ ಹಾಕಕ್ಕಿಂತ ಮುಂಚೆ ಅಕ್ಕಂಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀಯಾ? ಭೂಮಿಕಾ, ನನ್ಗೆ ಅಕ್ಕಿ ಕಾಳನ್ನ ಚೆಲ್ಲಕ್ಕೂ ಗೊತ್ತು, ಹಕ್ಕಿನ ಹೆಂಗ್ ಹಿಡಿಬೇಕು ಅಂತಾನು ಗೊತ್ತು. ನೋಡೇ ಬಿಡೋಣ ಈ ಬ್ಯಾಟಲ್ ರೌಂಡ್ ಅಲ್ಲಿ ಗೆಲ್ಲೋದು ನೀನಾ ನಾನಾ ಅಂತ. ವಾ, ನಾನ್ ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ ರಾವಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನೀವು ಸೈಲೆಂಟ್ ಆಗಿರ್ತೀರೋ ವೈಲೆಂಟ್ ಆಗಿರ್ತೀರೋ, ನಾನಂತೂ ಟೆನ್ಷನ್ ಅಲ್ಲಿ ಟಾಸ್ ಹಾಕ್ತೀನಿ. ಈ ಟಾಸ್ ನ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. 3, 2, 1. ನೀವು ನೀವೇ, ಇಲ್ಲಿ ನಾವು ನಾವೇ. ಇಟ್ ಈಸ್ ಭೂಮಿಕಾ. ಸೊ ಭೂಮಿಕಾ, ಟಾಸ್ ಏನೋ ನೀವು ಗೆದ್ದಿದ್ದೀರಾ, ಆದ್ರೆ ಡಿಸಿಷನ್ ನಿಮ್ದು. ಅವ್ರು ಫಸ್ಟ್ ಪರ್ಫಾರ್ಮ್ ಮಾಡ್ಬೇಕಾ, ನೀವೇ ಫಸ್ಟ್ ಪರ್ಫಾರ್ಮ್ ಮಾಡ್ತೀರಾ? ನಾನೇ ಫಸ್ಟ್ ಪರ್ಫಾರ್ಮ್. ಅದು ಏನ್ ಸಿಚುವೇಶನ್ ಪರ್ಫಾರ್ಮ್ ಮಾಡ್ತಿದ್ದೀರಾ? ನಾನು ಲವ್ ಮಾಕ್ಟೈಲ್ದು ನಿಧಿಮಾ ಕ್ಯಾರೆಕ್ಟರ್. ಸೂಪರ್. ನಿಧಿಮಾ ಎಲ್ರ ಫೇವರೆಟ್ ಪಾತ್ರ ಅದು, ಹಾಗಾಗಿ ಈ ಗೆಟಪ್ ಅಲ್ಲಿದ್ದೀರಾ. ಸಿಂಚನಾ, ನೀನು? ಮ್ಯಾಮ್, ನಾನು ಮಸಣದ ಹೂ ಮೂವಿಯ ಜಯಂತಿ ಅಮ್ಮ ಮಾಡ್ತಿದ್ದೀನಿ. ಅದು ನನ್ನ ಫೇವ್ರೆಟ್ ಫಿಲ್ಮು, ಆಮೇಲೆ ಫೇವ್ರೆಟ್ ಪಾತ್ರ ಅದು. ಆಲ್ ದ ವೆರಿ ಬೆಸ್ಟ್. ಸಿಂಚನಾ, ನೀನ್ ಕೂತ್ಕೊಬೋದು, ಯಾಕಂದ್ರೆ ಈಗ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇ ಅಂತ ನೆನ್ಸ್ಕೊಂಡು ಕಾಲ್ ಮಾಡಿದ್ದಕ್ಕೆ.
ಯಾಕೆ ಚಿನ್ನಿ? ಏನ ಚಿನ್ನಿನಾ? ಯಾವಳು ನಿನ್ ಚಿನ್ನಿ? ಅದ್ ಯಾವನು ನನ್ನ ಬರ್ಡೇ ಕಾಲ್ ಮಾಡಿ ವಿಶ್ ಮಾಡ್ತಿದ್ದಾನೆ. ನಿಂಗೇನು ಬಂದಿರೋ ದೊಡ್ಡ ರೋಗ? ಓ ಬರ್ತ್ಡೇ ಅಲ್ಲ, ಸಾರಿ ಬಂಗಾರ, ಸಾರಿ. ಹ್ಯಾಪಿ ಬರ್ತ್ಡೇ. ತಾಕಿಯೋ ಕೈನಾ, ನಿನ್ ಬರ್ಡೇಗೆ ನಾನು ಬಂದು ಸರ್ಪ್ರೈಸ್ ಕೊಟ್ಟಿದ್ದೆ ತಾನೆ, ಅವಾಗ ಹಲ್ಗಿಂಚ್ಕೊಂಡು ಮಜಾ ಮಾಡಿದ್ದೆ. ಇವಾಗ ನಿಂಗೆ ವಾಪಸ್ ಸರ್ಪ್ರೈಸ್ ಕೊಡೋಕ್ಕೆ? ಇಷ್ಟೊತ್ತಿಗೆ ಏನು ಅಂತ ಸರ್ಪ್ರೈಸ್ ಕೊಡ್ಲಿ ನಾನು? ಇಷ್ಟೊತ್ತಲ್ಲೇ ತಾನೆ ಅದ್ ಯಾವಳ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಮಧ್ಯರಾತ್ರಿ ಹೋಗಿದ್ದೆ. ಮದುವೆ ಆಯ್ತಲ್ಲ, ಇಂಟ್ರೆಸ್ಟ್ ಎಲ್ಲ ಹೋಯ್ತು ನಿಂಗೆ. ನೀವು ಗಂಡಸ್ರೆ ಇಷ್ಟು. ಅದು ಹಾಗಲ್ಲ ನಿಧಿಮ್ಮ, ನನ್ನ ಮಾತಾಡ. ಹೋಗಲ್ಲ. ಯಾಕೆ ಅಳ್ತಾ ಇದೆಯಾ? ಸಾರಿ ಅದೇ ಓದಿದ್ದಕ್ಕೆ. ಇಟ್ಸ್ ಓಕೆ ನಿಧಿಮ್ಮ. ನೀನ್ ಮಾತ್ರ ಸರ್ಪ್ರೈಸ್ ಕೊಡೋದಾ? ನಾನು ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ. ಏನು? ಕಣ್ಮುಚ್ಚು, ಈ ಕಂತಗೆ. ನಿಜವಾಗ್ಲು? ನಿಧಿಮ್ಮ, ಪೇಷಂಟ್ಗೆ ನೀವೇನಾಗಬೇಕು? ಅವ್ರ ಹಸ್ಬೆಂಡ್ ಆಗ್ಬೇಕು ಡಾಕ್ಟರ್. ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ಫುಲ್ ಬಾಡಿ ಸ್ಕ್ಯಾನ್ ರಿಪೋರ್ಟ್ಸ್ ಬಂದಿದೆ. ಡಾಕ್ಟರ್, ನಂಗೇನಾಗಿದೆ? ನಿಮಗೆ ಮಿಸ್ಕ್ಯಾರೇಜ್ ಆಗೋದಕ್ಕೆ ಕಾರಣ ಯು ಹ್ಯಾವ್ ಓವೇರಿಯನ್ ಕ್ಯಾನ್ಸರ್ ಅಟ್ ಸ್ಟೇಜ್ 3. ಏನು? ಕ್ಯಾನ್ಸರಾ? ಡಾಕ್ಟರ್, ಏನೋ ಮಿಸ್ಟೇಕ್ ಆಗಿರಬೇಕು. ರಿಪೋರ್ಟಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಡಾಕ್ಟರ್, ಇವ್ರು ಕ್ಯಾನ್ಸರ್ ಆಗಕ್ಕೆ ಹೇಗೆ ಸಾಧ್ಯ? ಶಿ ಸೋ ಹೆಲ್ದಿ. ಡಾಕ್ಟರ್, ಕ್ಯಾನ್ಸರ್ ಆದರೆ ಏನಂತೆ? ಈಗ ತುಂಬ ಕಾಮನ್ನು, ಕ್ಯೂರ್ ಆಗುತ್ತಲ್ವಾ ಡಾಕ್ಟರ್? ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಅದೇನೇ ಇದ್ರು ಆದಷ್ಟು ಬೇಗ ಮಾಡಿ ಡಾಕ್ಟರ್. ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಇದನ್ನೆಲ್ಲ ಮಾಡಿಸ್ಬೇಕಾಗಿರುತ್ತೆ. ಇದಕ್ಕೆ ನೀವಿಬ್ರು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿರಬೇಕು. ಇವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ. ಅದೇ ನಂಗೆ ಕೂದಲಂದ್ರೆ ಎಷ್ಟಿಷ್ಟ. ನನಗೆ ಯಾಕೆ ಹಿಂಗಾಗ್ತಿದೆ? ನಾನು ಸರಿ ಹೋಗ್ತೀನಿ ಅಲ್ವಾ? ಇನ್ನು 100% ಸರಿ ಹೋಗ್ತೀಯ ನಿಧಿಮ್ಮ. ಆದರೂ ನಾನು ಕೂದಲಿಲ್ಲದೆ ಚೆನ್ನಾಗಿ ಕಾಣಲ್ಲ. ಅದೇ ನಿಧಿಮ್ಮ ಹೇಗೆಲ್ಲೂ ಚೆನ್ನಾಗಿ ಕಾಣ್ತದೆ. ಕೂದಲಿರಲಿ ಹಿಂದೆ ಇರಲಿ, ಆ್ಯಕ್ಚುಲಿ ಕೂದಲಿದ್ದು ನಾನೇ ಚೆನ್ನಾಗಿ ಕಾಣ್ತಾ ಇಲ್ಲ. ಏನಿಲ್ಲ, ನೀನು ಚೆನ್ನಾಗೇ ಇದೆಯಾ, ನಾನೇ ಚೆನ್ನಾಗಿಲ್ಲ. ನಿಧಿಮ್ಮ, 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 ಇವ್ರು ಓಕೆ? ನಾನು ಈಗ ತಾನೇ ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ನೀನು ಇನ್ನೊಂದು 2 ವಾರದಲ್ಲಿ ಸರಿ ಆಗ್ಬಿಡ್ತೀಯಂತೆ. ಹೌದಾ? ಹೌದು ನಿಧಿಮ್ಮ, ನಿನ್ನಷ್ಟು ಬೇಗ ಯಾರೂ ರಿಕವರಿ ಆಗಿಲ್ಲಂತೆ. ಇದು ಫಸ್ಟ್ ಟೈಮ್ ಅಂತೆ. ನಿಜನಾ ಅದೇ? ಆದರೆ ನೀನು ರಿಕವರ್ ಆದರೆ ಎಲ್ಲ ಕ್ರೆಡಿಟ್ ನನಗೆ ಹೋಗಬೇಕು. ಯಾಕಂದರೆ ನಿಂಗೆ ಹುಷಾರಿಲ್ಲದೆ ಇದ್ದಾಗ ರಾಣಿ ಥರ ನೋಡ್ಕೊಂಡಲ್ಲ, ಅದಕ್ಕೆ. ಅದೇ ನಾನಿನ್ನೂ ಜಾಸ್ತಿ ದಿನ ಬದುಕಿರಲ್ಲ ಅಲ್ಲ? ಯಾರು ಹೇಳಿದ್ ನಿಂಗೆ? ನಿನ್ನ ಮುಖನೇ ಎಲ್ಲ ಹೇಳ್ತಿದ್ದೆ. ಏನು ಹೇಳ್ತಾ ಇಲ್ಲ. ನಿನಗೆ ಸರಿಯಾಗಿದೆಯಾ ತಾನೆ? ನಾನೀಗ ಆರಾಮಾಗಿರೋದು ಅಲ್ಲಿರೋ ಮೆಡಿಸಿನ್ಸಿಂದ. ಐ ಆಮ್ ಸಾರಿ ಆದಿ. ಸಾರಿ ಯಾಕೆ ಹೇಳ್ತಾ ಇದೆಯಾ? ನಮಗೆ ಮಕ್ಕಳಾಗಿ ನಾವಿಬ್ರು ಅಜ್ಜ ಅಜ್ಜಿಯಾಗಿ ಜೊತೆಗಿರ್ತೀವಿ ಅಂದ್ಕೊಂಡಿದ್ದೆ.
ನನಗೆ ಆದಿ ಅಂದ್ರೆ ತುಂಬಾ ಇಷ್ಟ ಅಂತ ಜೋರಾಗಿ ಕಿರ್ಚ್ಬೇಕು, ನಿನ್ನ ಮಗು ತರ ನೋಡ್ಕೊಬೇಕು ಅಂತ ಆಸೆ ಇತ್ತು. ಅದೇ ಆದ್ರೆ ಅರ್ಥದಲ್ಲೇ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ತೀಯಾ ಆದಿ? ಯಾಕೆ ಎಲ್ಲ ಮಾತಾಡ್ತಾ ಇದ್ದೆ? ನಾವು ಚೆನ್ನಾಗಿರ್ತೀವಿ. ಅದೇ ನನಗಿನ್ನೂ ಎಷ್ಟು ಟೈಮ್ ಇದೆ? ನಿನ್ನ ಮುಖ ನೋಡಿದ್ರೆ ನನಗೆ ಜಾಸ್ತಿ ಟೈಮ್ ಇಲ್ಲ ಅನ್ಸುತ್ತೆ. ನಂದೊಂದೇ ಒಂದು ಆಸೆ ಈಡೇರಿಸ್ತೀಯಾ? ನಾನು ಒಂದೇ ಒಂದ್ಸಲಿ ಎತ್ಕೊಳ್ಳೋ ನಿನ್ನ ಗಟ್ಟಿ ತಕ್ಕೋಬೇಕು ಅನ್ನಿಸ್ತಿದೆ. ಪ್ಲೀಸ್ ಅದೇ, ಪ್ಲೀಸ್. ಕಣ್ಣ ಹನಿಯೊಂದು ಕಣ್ಣಲೇ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ ಸಣ್ಣ ಸನ್ನೆ ನೀಡದೆ ನೋಡಿ ಊರಿದೆ ಯಾವುದೇ ಹಣೆ ಬರಹ. ನಿಧಿ, ನಿಧಿ, ಕಾಪಾಡೋ ದೇವರೇ, ನಿಧಿ, ಕೈ ಬಿಟ್ಟು ಹೋದರೆ ನಾನೇನು ಮಾಡಬಲ್ಲೆನೆ. ಕನಲಿದ ದಿನಗಳು ನಿಂತರೂ ಕೂತರೂ ಕುಸಿಯುವ ಭಾವನೆ ಎಲ್ಲಿಯೇ ಹೋದರೂ ಭಯದಲೇ ಸಾಗುವೆ ಸಾವಿನ ಅಂಚಿಗೆ. ತರುಣ್ ಅವರೇ, ಕೋವಿಡ್ ಟೈಮಲ್ಲೇ ನಮ್ಮನ್ನೆಲ್ಲರನ್ನೂ ಒಂದಷ್ಟು ಇಂಡಸ್ಟ್ರಿನ ಒಂಚೂರು ಹಿಂಗ್ ಪುಷ್ ಮಾಡಿದಂತ ಒಂದು ಸಿನಿಮಾ ದಿಯಾ ಅಂಡ್ ಲವ್ ಮಾಕ್ಟೇಲ್, 2 ಸಿನಿಮಾಗಳು. ಆ ಟೈಮಲ್ಲಿ ಜೆಂಟಲ್ಮೆನ್ ಅಂತ ಒಂದು ಸಿನಿಮಾ, 3 ಸಿನಿಮಾಗಳು ಕೋವಿಡ್ ಆದಾಗ ತುಂಬಾ ನಮ್ಮನ್ನೆಲ್ಲರನ್ನೂ ಒಂದಷ್ಟು ಕಾಪಾಡ್ತದ್ದು. ಬಿಗ್ ಕಂಗ್ರಾಟ್ಸ್ ಟು ಕೃಷ್ಣ ಅಂಡ್ ಮಿಲನ ಫಾರ್ ಬ್ರಿಂಗಿಂಗ್ ಸಚ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಅದು ಫ್ರಾಂಚೈಸಿ ಆಗೂ ಚೆನ್ನಾಗಿ ಆಗ್ತಾ ಇದೆ, ಲವ್ ಮಾಕ್ಟೇಲ್ 3 ತನಕನೂ. ಅಂಡ್ ತುಂಬಾ ಎಮೋಷನಲ್ ಪೋರ್ಷನ್ಸ್. ಸ್ನೇಹಿತ್, ವೆರಿ ವೆಲ್ ಡನ್ ಬ್ರದರ್, ವೆರಿ ವೆಲ್ ಡನ್. ತುಂಬಾ ಚೆನ್ನಾಗಿ ಥ್ಯಾಂಕ್ ಮಾಡಿದ್ರಿ. ಯು ಸೋ ಮಚ್ ಸರ್. ಅಂದ್ರೆ ಈ ತರ ಸ್ಕಿಟ್ಗಳೆಲ್ಲ ಏನು ಅಂದ್ರೆ ಮೆಜಾರಿಟಿ ಅದು ಡೈಲಾಗ್ ಮೇಲೆ ಹೋಗಲ್ಲ, ಅದು ಕೆಮಿಸ್ಟ್ರಿ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ ಈ ತರ ಸ್ಕ್ರಿಪ್ಟ್ಗಳು. ಸೊ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಸ್ನೇಹಿತ್. ಇವ ನನಗೇನು ಸೇಮ್ ಕೃಷ್ಣಂದೇನೆ ಏನಿತ್ತು ಅದೇ ತರ ಇವ ಹೈಟು ಪರ್ಸನಾಲಿಟಿ ಎಲ್ಲ ಚೆನ್ನಾಗಿ ಕಾಣಿಸೋದ್ರಿಂದ ಸೊ ಹಂಗೇನೆ ಅನಿಸ್ತಾ ಹೋಯ್ತದು. ಬಟ್ ಅಗೇನ್ ಅವ್ರನ್ನ ಕಾಪಿ ಮಾಡದೆ ನಿಮ್ ತಂಡದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಮೀನ್ಸ್ ಅ ಲಾಟ್ ಕಮಿಂಗ್ ಫ್ರಮ್ ಯು. ವೆರಿ ವೆಲ್ ಡನ್ ಬ್ರದರ್, ವೆರಿ ವೆಲ್ ಡನ್. ಅಂಡ್ ಭೂಮಿಕಾ ಸರ್, ಹ್ಯಾವ್ ಯು ಸ್ಟಾಪ್ಡ್ ಆಕ್ಟಿಂಗ್? ನಿಲ್ಸ್ಬಿಟ್ಟಿದ್ದೀರಾ ಆಕ್ಟಿಂಗ್ ಮಾಡೋದು? ಜೀವ್ಸಕ್ಕೆ ಶುರು ಮಾಡ್ಬಿಟ್ಟಿದ್ರೆ ಸ್ಟಾರ್ಟೆಡ್ ಲಿವಿಂಗ್ ದ ಕ್ಯಾರೆಕ್ಟರ್ಸ್. ಯಾವ ಕ್ಯಾರೆಕ್ಟರ್ ಕೊಟ್ಟರು ಅದನ್ನ ಜೀವಿಸ್ಬಿಡೋಣ, 10 ನಿಮಿಷ ಹೆಂಗೋ ಟೈಮ್ ಇದೆ, 10 ನಿಮಿಷ ನಾನು ಆ ಕ್ಯಾರೆಕ್ಟರ್ ಆಗ್ಬಿಡ್ತೀನಿ, ಆಕ್ಟಿಂಗ್ ಮರ್ತು ಬಿಡ್ತೀನಿ ಅನ್ನೋ ರೇಂಜ್ಗೆ ಬರ್ತಾ ಇದ್ದೀರಾ ನೀವು. ನಾನು ಈ ಸ್ಕ್ರಿಪ್ಟೇ ಕಮ್ಮಿ ಆಗೋಯ್ತಾ ಭೂಮಿಕಂಗೆ ಅನ್ನೋ ರೇಂಜಿಗೆ ನನಗೆ ಅನಿಸ್ತಾ ಇತ್ತು. ಸೊ ಆ ಥರದೊಂದು ಕಾಂಟ್ರಿಬ್ಯೂಷನ್ ನಿಮಗೆ ಲಾಸ್ಟ್ ಒಂದು ಸೋಫಾದ ಚೆನ್ನಾಗಿತ್ತು. ನನಗೆ ಇಲ್ಲಿ ಬಂದು ಕುತ್ಕೊಂಡ್ರೆ ಗೊತ್ತಾ, ಅಲ್ಲಿ ಹೇಳ್ತಾ ಇರೋದು ಅವನನ್ನು ಹಿಡ್ಕೊಳ್ಳೋದ್ರಲ್ಲೂ ಕೂಡ ಪೇನ್ ಗೊತ್ತಾಗುತ್ತೆ, ಅವ್ನು ಹಿಡ್ಕೊಳ್ಳೋದ್ರಲ್ಲೂ ನಾನು ಅವ್ನು ಕಳ್ಕೊತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಅಷ್ಟು ಆಕ್ಟಿಂಗ್ ಅಂದ್ರೆ ಇವನ್ ಯುವರ್ ಫಿಂಗರ್ಸ್ ಆಫ್ ಸ್ಟಾರ್ಟೆಡ್ ಆಕ್ಟಿಂಗ್. ಅದನ್ನ ಹೇಳ್ತಾ ಇರೋದು, ಯು ಸ್ಟಾರ್ಟೆಡ್ ಲಿವಿಂಗ್ ಯಾರ್. ಅದು ಆಕ್ಟ್ ಮಾಡಿದ್ರೆ ಬರಲ್ಲ, ತುಂಬಾ ಕಷ್ಟ. ಅದು ಆಕ್ಟ್ ಮಾಡಿದ್ರೆಲ್ಲ ಬರಲ್ಲ. ಅದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಅನ್ಕೊಂಡಿದ್ದೀನಿ ಅಂದ್ರೆ ಬರಲ್ಲ. ಅದು ಜೀವ್ಸಕ್ಕೆ ಶುರು ಆಗಬೇಕು. ಮೇ ಬಿ ದಟ್ ಈಸ್ ಯುವರ್ ಸ್ಟ್ರೆಂತ್. ನಿಮ್ಗೆ ಈ ಥರದೇ ಕ್ಯಾರೆಕ್ಟರ್ಸ್, ಸ್ಟಾರ್ಟ್ ಚೂಸಿಂಗ್ ಯುವರ್ ಕ್ಯಾರೆಕ್ಟರ್ಸ್. ಐ ಡೋಂಟ್ ನೋ, ನೀವು ನಾಳೆ ಎಲ್ಲ ಥರದ್ದು ಮಾಡಬಹುದೇನೋ, ಬಟ್ ಇಲ್ಲ ಅಂತಂದ್ರೂ ಇಫ್ ದಿಸ್ ಇಸ್ ಯುವರ್ ಸ್ಟ್ರೆಂತ್, ರಿಯಲಿಸ್ಟಿಕ್ ಆಕ್ಟಿಂಗು, ರಿಯಲಿಸ್ಟಿಕ್ ಅಪ್ರೋಚ್ ಅಂತಿದ್ರೆ ಖಂಡಿತವಾಗ್ಲೂ ಅದನ್ನೇ ಪಿಕ್ ಮಾಡಿ, ಯು ವಿಲ್ ಗೋ ಲಾಂಗ್ ವೇ. ಅಗೇನ್ ದಿಸ್ ಇಸ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಯಾರ್. ಥ್ಯಾಂಕ್ ಯು ಸರ್. ಗ್ರೇಟ್ ಗೋಯಿಂಗ್, ಗ್ರೇಟ್ ಗೋಯಿಂಗ್. ಮಿಲನ ಎಂಥ ಅದ್ಭುತವಾದಂತಹ ನಟಿ ಅಂತ ತೋರಿಸ್ಕೊಟ್ಟಂತ ಸಿನಿಮಾ ನಮಗೆ ಲವ್ ಮಾಕ್ಟೇಲು. ಯಾವತ್ತಾದ್ರೂ ಅವಕಾಶ ಸಿಕ್ಕಿ ಮಹಾನಟಿಯ ಈ ಪರ್ಫಾರ್ಮೆನ್ಸ್ ಮಿಲನ ಏನಾದ್ರು ನೋಡಿದ್ರೆ ಶಿಲ್ ಬಿ ವೆರಿ ಪ್ರೌಡ್ ಆಫ್ ಯು ಭೂಮಿಕಾ. ಶಿಲ್ ಬಿ ಸೋ ಪ್ರೌಡ್ ಆಫ್ ಯು. ಅಲ್ಲ, ನಾವೇ ಕಳ್ಸೋಣ ಇದನ್ನ. ಇದನ್ನೇ ಅಲ್ವಾ? ಕೃಷ್ಣನ್ಗೆ, ಮಿಲನ್ ಅವರಿಗೆ ಹೌದು. ವಿಲ್ ಶೋರ್ಲಿ ಶೇರ್ ದಿಸ್. ಥ್ಯಾಂಕ್ ಯು ಸ್ನೇಹಿತ. Thank you, ma'am. Thank you. ಥ್ಯಾಂಕ್ ಯು. ಗುಡ್ ಲಕ್. ಭೂಮಿ, ಮನ್ಸು ಕರುಳೆಲ್ಲ ಹೇಗ್ ಕಿತ್ ಬರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್. ಆ ಅನುಭವ ಇನ್ ಸ್ವಲ್ಪ ದಿನಗಳಲ್ಲಿ ನಮ್ಗೆ ನೋಡುವಂತ ಅವಕಾಶ ಸಿಗುತ್ತೆ. ಗಾಂಧಿನಗರದಲ್ಲಿ ಕಟೌಟ್ ಆಗಿ ನಿಮ್ಮನ್ನ ನೋಡುವಂತ ಖುಷಿ ನಮಗೆ ಇದೆ. ಸೊ ಆ ಫೀಲ್ ಹೇಗಿತ್ತು ಅಂತ ನೋಡ್ಕೊಂಬರೋಣ.
ನಮ್ಮ ದೇವ್ರ ಮನೇಲಿ ಮಹಾನಟಿ ಗೋಲ್ಡನ್ ಟಿಕೆಟ್ ರಮೇಶ್ ಸರ್ ಕೊಟ್ಟಿದ್ರಲ್ಲ, ಆ ದಿನನೇ ದೇವ್ರ ಮನೇಲಿ ತಂದಿಟ್ಬಿಟ್ಟಿದ್ದೆ. ಇವತ್ತು ಪೂಜೆ ಮಾಡಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಆಟೋದಲ್ಲಿ ಹೊರಟು ಬಂದು ಇಲ್ಲಿ ಬಂದು ನಿಂತೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ. ಮಹಾನಟಿ ವೇದಿಕೆಗೆ, ಜೀ ಕನ್ನಡಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಇದು ಕನಸೋ ನನಸೋ ಅಂತ ಅನಿಸ್ತೈತೆ. ಈ ಆಟೋ ಡ್ರೈವರ್ ಮಗಳು ಗಾಂಧಿನಗರದಲ್ಲಿ ಕಟೌಟ್ ಬಿದ್ದಿರೋದು ತುಂಬ ಖುಷಿ ಆಗ್ತೈತೆ ಸರ್. ಎಲ್ಲ ಜೀ ಕನ್ನಡದವ್ರಿಗೆ, ತಂಡದವ್ರಿಗೆ ಎಲ್ಲರಿಗೂ ಒಂದು ಕೈ ಮುಗ್ದು ಕೇಳ್ಕೊತೀನಿ. ಆಟೋ ಡ್ರೈವರ್ ಮಗ್ಳು ಕಟ್ಔಟ್ ಈ ಥಿಯೇಟರ್, ಸಂತೋಷ್ ಥಿಯೇಟ್ರಲ್ಲಿ ಬೀಳ್ತಿದೆ ಅಂದರೆ ನಮ್ಮ ಅಪ್ಪಂಗೆ ಅಷ್ಟು ಹೆಮ್ಮೆ ತಂದ್ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಜೀ ಕನ್ನಡಗೆ ಮತ್ತು ಮಹಾನಟಿ ವೇದಿಕೆಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಭಾಳ ಬ್ಯೂಟಿಫುಲ್ ವಿಡಿಯೋ. ಭೂಮಿ ಕಣ್ಣುಗಳಲ್ಲಿ ಎಂಥ ಖುಷಿ ಅಂದ್ರೆ, ಒಂದು ಆಕೆಗೆ ಅಲ್ಲಿ ಕಟೌಟ್ ಆಗಿರೋ ಸಂತೋಷ ಒಂದ್ ಕಡೆ, ಇನ್ನೊಂದು ಅವರ ತಂದೆ ತಾಯಿಯ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದಾರಲ್ಲ ಆ ಹೆಮ್ಮೆ ಒಂದ್ ಕಡೆ. ಹಿಂಗಿತ್ತು ಈ ಸಂತೋಷ. ಮ್ಯಾಮ್ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಅಂದರೆ ಕೈಯೆಲ್ಲ ನಡಗ್ದಂಗೆ ಆಗ್ತಿದೆ. ಅಂದರೆ ಅಕ್ಕ ಒಂದು ಇನ್ಸಿಡೆಂಟ್ ಇದೆ ಆ್ಯಕ್ಚುಲಿ. ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಲಾಸ್ಟ್ ನಾವು ಮೂವಿಗೆ ಹೋಗಿದ್ದೆ ರಾಮಾಚಾರಿ ಮೂವಿ. ಅವಾಗ ಥಿಯೇಟ್ರ್ ಒಳಗಡೆ ರಾಮಾಚಾರಿ ಮೂವಿ. ಆಗ ಆಟೋದಲ್ಲಿ ಹೋಗಿದ್ವಲ್ಲ, ಥಿಯೇಟ್ರ್ ಒಳಗಡೆ ಜಾಗ ಕೊಡ್ಲಿಲ್ಲ, ಎಲ್ಲೋ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ವಿ. ಆಮೇಲೆ ನೈಟ್ ಶೋ ಹೋಗಿದ್ದು ಎಲ್ಲ ಆಯ್ತು. ನಾವಪ್ಪ ಮರ್ತೋಗ್ಬಿಟ್ಟಿದ್ದಾರೆ ಗಾಡಿಯಲ್ಲಿ ನಿಲ್ಸಿದ್ದಾರೆ ಅಂತ. ಫುಲ್ ನೈಟ್ ಎಲ್ಲ ಹುಡುಕಿ ಸಾಕಾಯ್ತು. ಅಂಥದ್ರಲ್ಲಿ ನಾವು ಇವತ್ತು ನಮ್ಮಪ್ಪನ ಆಟೋದಲ್ಲಿ ಕುತ್ಕೊಂಡು ಹೋಗಿ ಅದು ನನ್ನ ಕಟ್ಔಟ್ ನೋಡೋದು, ಅದೊಂಥರ ಆ ಫೀಲ್ ಒಂಥರ ಡಿಫ್ರೆಂಟ್ ಆಗಿತ್ತು. ಲವ್ಲೆ ಮಾ. ಈಗ ನಿನಗೆ ಸವಾಲ್ ಹಾಕೋದಕ್ಕೆ ನಿಂತಿರೋಂಥ ಸಿಂಚನ ರೆಡಿ ಆಗಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅವನೇನೆ ಅವನು 5 ರೂಪಾಯಿ ಬಕ್ಷಿಸ್ ಕೊಡಕ್ ಬರ್ತಾನಲ್ಲೇ, ಅವನ ಮುಖಕ್ಕೆ ಬೆಂಕಿ ಹಾಕ. 5 ರೂಪಾಯಿ ಉಸ್ಕೋ ಮಿಠಾಯಿ ಖಾನೆ ಕೋ ದೇ ದೇನಾ ತಾನಾ. ಯಾರಮ್ಮ ನಿಂಗೆ 5 ರೂಪಾಯಿ ಬಕ್ಷಿಸ್ ಕೊಡಕ್ ಬಂದಿದ್ದು? ಅದೇ ಅಮ್ಮ, ಆ ರೆಡ್ಡಿ. ಓ, ಆ PWD ರೆಡ್ಡಿನಾ? ಬರ್ಲಿ ಅವನು, ವಿಚಾರಿಸ್ಕೊಂತೀನಿ. ಈಸ್ಕೊಂಡ್ಯಾ? ಇಲ್ಲಪ್ಪ. ಗುಡ್. ನೋಡಿ, ಇನ್ಮೇಲೆ ಯಾರೇ ಬಕ್ಷಿಸ್ ತಗೊಂಡ್ರು 100 ರೂಪಾಯಿಗಿಂತ ಕಮ್ಮಿ ತಗೋಬಾರ್ದು. 100 ರೂಪಾಯಿ. ಅದ್ರಲ್ಲಿ ನಿಮ್ಗರ್ಧ, ನಂಗರ್ಧ. ಬಕ್ಷಿಸ್ ಮೇ ಬಿ. ಬಕ್ಷಿಸ್ ಮೇ ಬಿ. ಆಮೇಲೆ ನಿಮಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಆ ಸೀರೆ, ಈ ಬ್ಲೌಸ್ ಅಂತ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀರಾ. ನೀವೆಲ್ಲ ಇನ್ನೂ ಚಿಕ್ಕವರು, ಏನು ಗೊತ್ತಾಗಲ್ಲ. ನಾನು ಹೇಳ್ದ ಕೇಳಿ. ಅರೆ ಎಲ್ಲ ಹೀಗೆ ನಿಂತಿದ್ರಲ್ಲ, ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ. ಸರ್ಸಾ ಅಮ್ಮ, ಹಂಗೆ ನಂಗೊಂದು ಡ್ರಿಂಕ್ಸ್ ತಗೊಂಡ್ ಬಮ್ಮ. ಆಯ್ತಮ್ಮ. ಪಾಪ ಯಾರೋ ದಾರಿ ತಪ್ಪಿ ಬಂದಿದ್ದಾನೆ ಅನ್ಸುತ್ತೆ. ಈ ಮನೆ ಆ ಹುಡುಗಿನ ಜೇಬಿಗೆ ಇಟ್ಕೋದಿಲ್ಲ ಅಂತ ಹೇಳಿ ಕಳ್ಸು. ನಮಸ್ಕಾರ ಮೇಡಮ್. ಯಾರು ನೀನು? ನಮ್ಮ ದೇಶದಲ್ಲಿ ಎಷ್ಟೋ ಜನ, ಲಕ್ಷಾಂತರ ನಿರುದ್ಯೋಗಿಗಳಲ್ಲಿ ನಾನು ಒಬ್ಬ. ಇಲ್ಲಿ ಯಾಕೆ ಬಂದೆ? ನೀವು ಮನಸ್ಸು ಮಾಡಿದ್ರೆ ನನಗೊಂದು ಕೆಲಸ ಕೊಡಿಸೋದು ನಿಮ್ಗೇನು ದೊಡ್ಡ ಕಷ್ಟ ಅಲ್ಲ ಅಂತ ಯಾರೋ ಒಬ್ರು ಹೇಳಿದ್ರು. ಅದಕ್ಕೆ ದಯವಿಟ್ಟು ದೊಡ್ಡ ಮನ್ಸು ಮಾಡಬೇಕು. ಹಾಗಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಹುಡುಗಿ ಆಗ್ಬಿಟ್ ಬಾ ಅಂದೆ. ಏಯ್, ಅಂದಂಗೆ ನಿನ್ನ ಹೆಸರು? ಸಿಂಗಾರು ಅಂತ. ಏನು ಓದಿದ್ಯಾ? BSc ಕಂಪ್ಲೀಟ್ ಮಾಡಿದ್ದೀನಿ. ಓ, BSc. ಏನು ಸಂಬಳ ಕೊಡಬೇಕು? ನೋಡಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮ ಮನೆಗೆ ಅರ್ಜೆಂಟಾಗಿ 2,000 ದುಡ್ಡು ಕಳಿಸ್ಬೇಕು. ಮೊದಲ ದಿನ ಕೊಟ್ಬಿಡಿ, ಆಮೇಲೆ ನೀವು ಎಷ್ಟು ಸಂಬಳ ಬೇಕಾದರೂ ಫಿಕ್ಸ್ ಮಾಡಿ.
ನೀವೇನು ಕೆಲಸ ಕೊಟ್ಟರು ನಾನು ಅದನ್ನು ಮಾಡ್ತೀನಿ. ಸರ್ಸು ಅಮ್ಮ, ನನ್ನ ಡ್ರಾಯರಲ್ಲಿ 2,000 ರೂಪಾಯಿ ತಗೊಂಡ್ ಬಾ ಆಯ್ತಮ್ಮ. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಂ, ಮಾಡ್ತೀನಿ. ಹಾಗಾದ್ರೆ ಈ ಕೋಡ್ ಬಿಚ್. ಗುಡ್. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಸರ್ಸು ಅಮ್ಮ, ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಗಾದ್ರೆ ನನ್ಗೊಂದು ಮುತ್ತು ಕೊಡು. ಕಿಸ್ ಮೀ ಐ ಸೇ. ಕಿಸ್ ಮೀ. ಗೆಟ್ ಔಟ್. ಈ ಬ್ಯೂಟಿಫುಲ್ ಲೇಡಿಗೆ ಒಂದು ಕಿಸ್ ಕೊಡು ಅಂದ್ರೆ ಕಣ್ಕಂಡ್ ಬಿಡ್ತಾನೆ. ಈ ನೀ ಮನೇಲಿ ಏನ್ ಕೆಲಸ ಮಾಡ್ತಾನೆ? ಇಡಿಯಟ್. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಶಬಾಷ್. ಸಿಂಗಾರು, ನಾನು ಹೇಳಿದ ಕೆಲಸ ಎಲ್ಲ ನೀನು ಮಾಡ್ತೀಯ ಅನ್ನೋ ನಂಬಿಕೆ ನನಗೆ ಬಂದಿದೆ. ಈ ಮನೇಲಿ ನಿಂಗೆ ಕೆಲಸ ಸಿಗ್ಬೇಕಂದ್ರೆ, ಈ ಹಣ ನಿನ್ ಕೈಗೆ ಸೇರ್ಬೇಕಂದ್ರೆ ನಾನು ಹೇಳೋ ಕಂಡೀಷನ್ಸ್ಗೆಲ್ಲ ನೀನು ಒಪ್ಕೋಬೇಕು. ಸರಿನಾ? ಕುತ್ಕೋ, ಹೇಳ್ತೀನಿ. ಇದು ಕಂಡೀಷನ್ ನಂಬರ್ 1. ಏನ್ ಹೇಳು? ಅರ್ಥ ಆಯ್ತು. ಯಾವತ್ತೇ ಆಗಲಿ ನಿಮ್ಮ ಎದುರಿಗೆ ನಾನು ಸರಿಸಮಾನವಾಗಿ ಕುತ್ಕೋಬಾರ್ದು. ಜಾಣ. ಕಂಡೀಷನ್ ನಂಬರ್ 2, ನೀನ್ ಯಾವಾಗ್ಲೂ ನನ್ನ ಮ್ಯಾಡಮ್ ಅಂತಾನೆ ಕರಿಬೇಕು. ಆಯ್ತು ಮೇಡಮ್. ಕಂಡೀಷನ್ ನಂಬರ್ 3, ಹಲೋ, ನಮಸ್ತೆ ಗೌಡ್ರೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಂದಂಗೆ ನಿನ್ನೆ ರಾತ್ರಿ ನಾನು ಕಳ್ಸ್ಕೊಟ್ಟಿದ್ನಲ್ಲ ನಮ್ಮನೆ ಹೂವು, ಹೇಗಿತ್ತು? ಹೌದಾ? 1 ನಿಮಿಷ. ಸರ್ಸು, ನಿನ್ನೆ ರಾತ್ರಿ ಮಲ್ಲೆಗೌಡ್ರ ಜೊತೆ ಯಾರನ್ನ ಕಳ್ಸಿದ್ದೆ? ಸರೋಜಾ. ನಮ್ಮ ಕರಿಯೋಳ್ನ. ಸರೋಜಾ, ಸರೋಜಾ, 1 ನಿಮಿಷ. ಅಮ್ಮ, ನಮ್ಮನೆ ಹುಡುಗಿಯರು ಯಾರ ಜೊತೆ ಹೋಗ್ತಾರೋ ಅವ್ರ ಇಷ್ಟ ತಕ್ಕಂಗೆ ನಡ್ಕೋಬೇಕು ಅನ್ನತ್ತಾನೆ ಈ ಮನೆ ರೂಲ್ಸು. ಕುಡಿ ಕುಡಿ ಅಂತ ತುಂಬಾ ಬಲವಂತ ಮಾಡಿದ್ರು ಅಮ್ಮ, ಆದ್ರೆ ನನ್ನ ಕೈಯಲ್ಲಿ ಕುಡಿಯೋಕೆ ಆಗ್ಲಿಲ್ಲ. ಕ್ಷಮಿಸಿ ಗೌಡ್ರೆ, ಆ ಹುಡುಗಿ ಇನ್ನೂ ಹೊಸಬ್ಳು, ನಿಮ್ಮ ಟೇಸ್ಟಿಗೆ ಸರಿ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬೇರೆದನ್ನ ಕಲ್ಸ್ಕೊಡ್ತೀನಿ. ನೀವು 3 ಪೆಗ್ ಮುಗಿಸೋಷ್ಟರಲ್ಲಿ ಅವಳು 6 ಪೆಗ್ ಮುಗಿಸಿರ್ತಾಳೆ. ಸರಿ, ಈ ಸಲಿಗೆ ಬೇಜಾರು ಮಾಡ್ಕೋಬೇಡಿ. ನಮಸ್ಕಾರ. ತಪ್ಪಾಯ್ತು, ಸಾರಿ. ನೋಡು, ನನ್ನ ಕೆನೆಗೊಂದು ಬಾರ್ಸು. ನನ್ನ ಕೆನೆಗೊಂದು ಬಾರ್ಸು. ಸಿಂಗಾರು, ನನ್ನ ಕೆನೆಗೊಂದು ಬಾರ್ಸು. ನನ್ನ ಕೆನೆಗೊಂದು ಬಾರ್ಸು. ಥ್ಯಾಂಕ್ ಯು ಸಿಂಗಾರು, ಥ್ಯಾಂಕ್ ಯು. ಅವ್ರು ಬಾರ್ಸು ಅಂದ್ರೆ ಅವ್ರ ಕೆನೆಗೆ ಬಾರ್ಸ್ಬಿಡೋದಾ? ಏಯ್, ಹೋಗು, ಒಳಗೋಗು, ಹೋಗೆ, ನಂಗೇನಾಗಿಲ್ಲ. ಕಂಡೀಷನ್ ನಂಬರ್ 3, ಈ ಮನೇಲಿ ನಡೆಯೋ ವಿಷಯಗಳಿಗೆಲ್ಲ ನಿನ್ ಕಣ್ಣು ಕುರುಡಾಗಿರ್ಬೇಕು, ಕಿವಿ ಕಿವುಡಾಗಿರ್ಬೇಕು, ಮನಸ್ಸು ಕಲ್ಲಾಗಿರ್ಬೇಕು. ನನ್ನ ಕಂಡೀಷನ್ಸ್ಗೆಲ್ಲ ಓಕೆನಾ? ಓಕೆ ಮೇಡಮ್. ಶಬಾಷ್. ತಗೋ, ಈ ಹಣನ ನಿಮ್ಮ ಮನೆಗೆ ಕಳಿಸ್ಬಿಡ್ಬಾ. ಆಮೇಲೆ ನಿನ್ನ ಮನೇಲಿ ಏನ್ ಕೆಲಸ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಸಿಂಚನ,
ಹಾಗೂ ನಮ್ಮ ಸಿದ್ದೇಗೌಡ್ರು ಇವತ್ತು ಮೊದಲನೇದಾಗಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅವರಿಬ್ಬರಿಗೂ ಪ್ಲೀಸ್. ತರುಣ್ ಅವರೇ. ಹಾಯ್ ಧನಂಜಯ್. ಹಲೋ ಸರ್. ಹಾಯ್ ಜಂಶನ. ಹಾಯ್ ಸರ್. ಅಂದ್ರೆ ಈ ಸಿನಿಮಾದಲ್ಲಿ ಅಂಬರೀಷನ್ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಾಯ್ತು, ಈ ತರದ ರೋಲ್ ಮಾಡ್ತೀವಿ ಅನ್ನೋದಕ್ಕೆ. ಅವ್ರ ಹಿಂದಿನ ಸಿನಿಮಾಗಳಲ್ಲಿ ರೆಬೆಲ್ ಆಗಿ ತೋರಿಸಿರ್ತಾರೆ. ನಾಗರಾವಲ್ ಕೂಡ ಅವ್ರ ವಿಲನ್ ಆಗಿ ಬಂದ್ರು ಕೂಡ ಒಂದು ರೆಬೆಲ್ನೆಸ್ ಇರುತ್ತೆ. ಟೋಟಲ್ ಒಂದು ಕಾಂಟ್ರಾಸ್ಟ್. ಆಮೇಲೆ ಯಾವ್ದೇ ಒಂದು ಹೀರೋ ಈ ತರದ ಒಂದು ಕ್ಯಾರೆಕ್ಟರ್ ಒಪ್ಕೋಬೇಕು ಅಂತಂದ್ರೆ ಸಖತ್ ಗಟ್ಸ್ಬೇಕು. ಅದಕ್ಕೆ ಮೇ ಬಿ ಅಂಬರೀಷನ್ ರೆಬಲ್ ಸ್ಟಾರ್ ಅಂತ ಕರೀತಾರೆ. ಆ ತರ ಡಿಸಿಷನ್ ಗಳು ತಗೊಂಡ್ರು. ಅಂಡ್ ಡೈರೆಕ್ಟರ್ ಮೇಲೆ ಇದ್ದಂತ ನಂಬಿಕೆ, ಅವ್ರಿಗೆ ಪುಟ್ಟಣ್ಣ ಸರ್ ಮೇಲೆ ಇದ್ದಂತ ಒಂದು ನಂಬಿಕೆಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಧನಂಜಯ್. ನೀವು ಕೂಡ ವೆರಿ ವೆಲ್ ಡನ್ ಬ್ರದರ್. ಸಿಂಚನ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಿ, ನಂಗೆ ಅದ್ರ ಬಗ್ಗೆ ಡೌಟ್ ಇಲ್ಲ. ಯು ಕ್ಯಾನ್ ಪುಲ್ ಆಫ್ ಎನಿಥಿಂಗ್. ಇಲ್ಲೂ ಅಷ್ಟೇ ತುಂಬಾ ನೀಟಾಗಿ ಏನಿದೆ ಅದೆಲ್ಲ ಕೊಟ್ಕೊಂಡು ಹೋದ್ರಿ. ಬಟ್ ನನಗೆ ಎಲ್ಲೋ ಕ್ಯಾರೆಕ್ಟರ್ ಆರ್ಕ್ ಮಿಸ್ ಆಗ್ತಾ ಹೋಯ್ತು. ನನಗೆ ಫಸ್ಟ್ ಶಾಟ್ ಇಂದಾನು ಕೂಡ ತುಂಬಾ ಸಿಂಚನನೇ ಕಾಣಿಸ್ತಾ ಇದ್ಲೆ ಹೊರತು ನನಗೆ ಆ ಕ್ಯಾರೆಕ್ಟರ್ ಕಾಣಿಸ್ತಾ ಇಲ್ಲ. ನನಗೆ ನಿಮ್ಮನ್ನ ಬಿಟ್ಟು ನೀವೇನೋ ಒಂದು ಬೇರೆ ಟ್ರೈ ಮಾಡಿದ್ರೆ ಮಾತ್ರ ಈ ತರ ಕ್ಯಾರೆಕ್ಟರ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗೋದು. ಮೋರ್ ಆಫ್ ಸಿಂಚನನೇ ಕಾಣಿಸ್ತಾ ಇದ್ರು. ನೀವ್ ಏನ್ ಮಾಡ್ತಿದ್ದೀರಾ ಅದನ್ನ ಬಿಟ್ಟು ನೀವು ಶಿಫ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿರೋದು ಅಂತಷ್ಟೇ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಸಿದ್ದೇಗೌಡ್ರೆ, ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಈ ಬ್ಯಾಟಲ್ ಅಲ್ಲಿ ನಿಮಗೆ ಚಾಲೆಂಜ್ ಮಾಡಿದ್ದು, ನಿಮಗಿಂತ ಮುಂಚೆ ಪರ್ಫಾರ್ಮ್ ಮಾಡಿದ್ದು ನಮ್ಮ ಭೂಮಿ ಅವರು. ದಯವಿಟ್ಟು ಭೂಮಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈಗ ಈ ಬ್ಯಾಟಲ್ ಅನ್ನ ಗೆದ್ದವರು ಯಾರು ಅಂತ ಡಿಸೈಡ್ ಮಾಡುವಂತ ಸಮಯ. ಲೈಟ್ಸ್ ಪ್ಲೀಸ್. And the winner is ಭೂಮಿಕಾ. ಈ ಬ್ಯಾಟಲ್ ಅಲ್ಲಿ ವಿನ್ ಆಗಿದ್ದಾರೆ ನಮ್ಮ ಭೂಮಿ. ಕಂಗ್ರ್ಯಾಚುಲೇಷನ್ಸ್ ಭೂಮಿ, ಕಂಗ್ರ್ಯಾಚುಲೇಷನ್ಸ್. ಸಿಂಚನ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ಕೇಳೋಣ. ತರುಣ್ ಅವರೇ. 4 stars. ಪ್ರೇಮ ಮ್ಯಾಮ್. 4 stars. ನಿಶ್ವಿಕಾ. 4. ಥ್ಯಾಂಕ್ ಯು ಮ್ಯಾಮ್. ಹಿಂದಿನ ವಾರ ನಾನು ನಿಮ್ಮೆಲ್ರಿಗೂ ಒಂದು ಗೋಲ್ಡನ್ ಟಿಪ್ಸ್ ಕೊಟ್ಟೆ. ಅದನ್ನ ಬರೀ ಕೇಳಿದ್ರೆ ಸಾಲದು, ಇವತ್ತು ಅದನ್ನ ಜೀವನದಲ್ಲಿ ಉಪಯೋಗ ಮಾಡ್ಕೋಬೇಕು. ಹೇಳಿ, ಯಾರು ಏನ್ ಟ್ರೈ ಮಾಡಿದ್ದೀರಾ? ಅಕ್ಕ, ನನಗೆ ಸೇವಿಂಗ್ಸ್ ಮಾಡಬೇಕು ಅಂದ್ರೆ ದೊಡ್ಡ ಅಮೌಂಟ್ ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನೀವ್ ಟಿಪ್ಸ್ ಕೊಟ್ಟಾದ್ಮೇಲೆ ನಾನು ಏನ್ ಮಾಡಿದೆ, ಜಾರ್ ಆಪ್ ನ ಡೌನ್ಲೋಡ್ ಮಾಡಿದೆ. ಇವಾಗ ಪ್ರತಿದಿನ ಸ್ವಲ್ಪ ಅಮೌಂಟ್ ಸೇವ್ ಆಗ್ತಿದೆ, ಅದು 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ. ಅಂಡ್ ಸೇವಿಂಗ್ಸ್ ತುಂಬಾ ಈಸಿ ಕೂಡ ಆಗ್ತಾ ಇದೆ. ಸೂಪರ್ ಸೂಪರ್. ಸ್ಮಾಲ್ ಸ್ಟೆಪ್ಸ್, ಬಿಗ್ ಡಿಫರೆನ್ಸ್. ಅಕ್ಕ, ನನ್ಗೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಅನಿಸ್ತು. ಡೈಲಿ ಜಾರ್ ಮೂಲಕ ಸೇವ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಈಗಾಗ್ಲೇ ನಾನು ಗೋಲ್ಡ್ ಕಾಯಿನ್ಸ್ ತಗೊಳಕ್ ಹತ್ರ ಬಂದಿದ್ದೀನಿ. ಸ್ಮಾಲ್ ಸೇವಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾಯ್ತು. ನಾನು ಡೈಲಿ ಸೇವ್ ಮಾಡೋದ್ರಿಂದ ನನ್ನ ಗೋಲ್ ರೀಚ್ ಆಗಕ್ಕೆ ಈಸಿ ಆಗ್ತಿದೆ. ಹೌದು, ಕನ್ಸಿಸ್ಟೆನ್ಸಿ ಇಸ್ ದ ರಿಯಲ್ ಮಾಸ್ಟರ್ ಕೀ. ಅಕ್ಕ, ನನ್ ಕನ್ಸು ಈ ದೀಪಾವಳಿಗೆ ನಮ್ಮ ಅಮ್ಮನ್ಗೊಂದು ಜಿವಿಲ್ ಕೊಡಿಸ್ಬೇಕು ಅಂತ. ಜಾರಲ್ಲಿ ನಾನು ಆಲ್ರೆಡಿ ಒಂದಿಷ್ಟು ಅಮೌಂಟ್ ನ ಸೇವ್ ಮಾಡಿ ಇಟ್ಟಿದ್ದೀನಿ. ಜಿವಿಲ್ ತಗೊಬೇಕಂದ್ರೆ ತುಂಬಾ ಅಮೌಂಟ್ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಸ್ವಲ್ಪ ಸೇರ್ಸಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನೀವು ಟಿಪ್ ಕೊಟ್ಟಿದ್ದಕ್ಕೆ. ವೆಲ್ತ್ ಕ್ರಿಯೇಷನ್ ಅಂತ ಅಂದ್ರೆ ದೊಡ್ಡದಾಗಿ ಉಳಿತಾಯ ಮಾಡೋದಲ್ಲ, ಸ್ವಲ್ಪ ಸ್ವಲ್ಪ ಸೇವ್ ಮಾಡೋ ಹವ್ಯಾಸ ಇದ್ರೆ ಸಾಕು. ಜಾರ್ನೊಂದಿಗೆ ದಿನಾ ಚಿನ್ನದಲ್ಲಿ ಸೇವ್ ಮಾಡಿ. ಈ ಸೇವಿಂಗ್ಸ್ ನಿಮ್ಮ ಕನಸುಗಳಿಗೆ, ಎಮರ್ಜೆನ್ಸಿಗೆ, ಯಾವುದಕ್ಕಾದ್ರೂ ಖಂಡಿತವಾಗ್ಲೂ ಉಪಯೋಗಕ್ಕೆ ಬಂದೇ ಬರುತ್ತೆ. ಈಗಲೇ ಜಾರ್ ಆ್ಯಪನ್ನ ಡೌನ್ಲೋಡ್ ಮಾಡಿ ನಿಮ್ಮ ಸೇವಿಂಗ್ಸ್ನ ಶುರು ಮಾಡಿ. ಈಗ ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ಚಾಲೆಂಜ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಬ್ಯೂಟಿಫುಲ್ ಮಾನ್ಯ ರಮೇಶ್ ಹಾಗೂ ಡೇರಿಂಗ್ ವರ್ಷ ಕೆಪಿ. ಬ್ಯಾಟಲ್ ರೌಂಡ್ಗೆ ನಿನ್ನ ನಾನು ಡೇರಿಂಗ್ ಅಂತ ಕರೆದಿದ್ದೀನಿ ವರ್ಷ. ಅದೇ ಡೇರಿಂಗ್ ಅಲ್ಲಿ ಒಂದು ಡೇರಿ ಕೊಡೋಳ್ಗೆ. ಹಾಯ್ ಮಾನ್ಯ, ಲಿಸನ್ನು. ತರುಣ್ ಸರಿಗೆ ಡೈಲಿ ಕವನ ಬರೆದು ಅವ್ರ ಮನ್ಸನ್ನ ನೀನೇ ಗೆದ್ದಿರ್ಬೋದು. ಆದ್ರೆ ಈ ಬ್ಯಾಟಲ್ ರೌಂಡ್ ಅಲ್ಲಿ ಪಂಚಲ್ಲ, ಪರ್ಫಾರ್ಮೆನ್ಸ್ ಅಲ್ಲಿ ಗೆಲ್ಲೋದು ನಾನೇ. ಕೇಳ್ಚಿನ, ನೀನ್ ಇದುವರೆಗೂ ಏನ್ ಮಾಡ್ದೆ ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಇವತ್ತೇನ್ ಮಾಡ್ತೀಯ ಅನ್ನೋದು ಲೆಕ್ಕಕ್ಕೆ ಬರತ್ತೆ. ಯಾಕೆ ಹೇಳು? ನಿನ್ ಮುಂದೆ ನಿಂತಿರೋದು ನಾನು, ಮಾನ್ಯ ರಮೇಶ್. ಡೆಫಿನೆಟ್ ಆಗಿ ಪಂಚಲ್ಲಿ ಇಬ್ರು ರೆಬೆಲ್ ಆಗಿ ಏನು ಟಾಂಗ್ ಕೊಟ್ಟಿಲ್ಲ. ಪರ್ಫಾರ್ಮೆನ್ಸ್ ಅಲ್ಲಿ ಕೊಡ್ತಾರೋ ಅನ್ನೋ ನಂಬಿಕೆಯ ಜೊತೆ ಟಾಸ್ ಹಾಕೋಣ. ರೆಡಿ? ನಾನೇ, ಆಬ್ವಿಯಸ್ಲಿ
ಮ್ಯಾಮ್. ನೋಡೋಣ 3, 2, 1 ಇಟ್ ಇಸ್ ಮಾನ್ಯ ರಮೇಶ್ ಅವರು ಈ ಟಾಸ್ ಅನ್ನ ಗೆದ್ದಿದ್ದಾರೆ. ಸೊ ಮಾನ್ಯ, ನೀನಲ್ಲ ಸಾಮಾನ್ಯ. ನಮಗ್ ಗೊತ್ತು ನೀನೇನೋ ಮಾಡಿರ್ತೀಯ ಪ್ಲಾನಿಂಗ್ ನ. ಹೇಳು. ನಾನೇ ಪರ್ಫಾರ್ಮ್ ಮಾಡ್ತೀನಿ. ಸೊ ಮಾನ್ಯ ಈ ಟಾಸ್ ಅನ್ನ ಗೆದ್ದು ಅವರೇ ಫಸ್ಟ್ ಪರ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಸಿಚುವೇಶನ್ಗೆ ಆಕ್ಟ್ ಮಾಡ್ತಿದ್ದೀರಾ? ನಾನು ಒಂದು ಹುಡುಗಿ ಮೇಲೆ ಆಸಿಡ್ ಅಟ್ಯಾಕ್ ಆಗಿದ್ದ ಪಾತ್ರವನ್ನ ಮಾಡ್ತಿದ್ದೀನಿ. ಓ, ಆಸಿಡ್ ಅಟ್ಯಾಕ್ ಸರ್ವೈವರ್ attack, ಹಾ. ಪಾತ್ರವನ್ನ. ಓಕೆ. ಅಂಡ್ ವರ್ಷ KP, ನೀವು? ಕ್ರಿಕೆಟ್ ಪ್ಲೇಯರ್ ಮೇಲೆ ಹರಾಸ್ಮೆಂಟ್ ಆಗಿರುತ್ತೆ ಅಕ್ಕ, ಅದಕ್ಕೆ ಅವಳು ಯಾವ ಥರ ಸ್ಟ್ಯಾಂಡ್ ತಗೊಳ್ತಾಳೆ ಅನ್ನೋದ್ರ ಮೇಲೆ ಮಾಡ್ತೀನಿ. ಓಕೆ, ಸೂಪರ್. ಸಮಾಜದಲ್ಲಿರುವಂತಹ ಒಂದು ಮುಖ್ಯವಾದಂತಹ ವಿಷಯವನ್ನ ಇಬ್ರು ಪಾತ್ರವಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಗುಡ್ ಲಕ್. ಅವ್ರು ಪರ್ಫಾರ್ಮ್ ಮಾಡ್ತಾರೆ, ನೀವು ಅಲ್ಲಿವರೆಗೂ ಕಾಯ್ತಾ ಇರಿ. ವರ್ಷ, ಥ್ಯಾಂಕ್ ಯು ಸೋ ಮಚ್. ಮಾನ್ಯ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಪ್ಲೀಸ್ ನೀವು ಬೇರೆ ಲಾಡ್ಜಿಗೆ ಹೋಗ್ಬೋದಾ? ಯಾಕಂದರೆ ಇಲ್ಲಿರೋ ಪ್ಯಾಸೆಂಜರ್ ಮಗು ನಿಮ್ಮನ್ನ ನೋಡಿ ಹೆದರ್ಕೊಳ್ತದೆ. ಹೇ ಹೇ ಹಾಯ್, ನಿಮ್ಮನ್ನೆಲ್ಲೋ ನೋಡಿದ್ದೀನಿ. ಎಲ್ಲಿ? ಆ ಮುಂಬೈ ಏವಿಯೇಷನ್ ಅಕಾಡೆಮಿ. ಕರೆಕ್ಟ್. ನಿಮ್ಮ ಹೆಸರು? ಮಿಸ್ ಮಿಂಚುಳ ಅಂತೂ ಅಲ್ಲ. ಪಲ್ಲವಿ. ಪಲ್ಲವಿ, ಕರೆಕ್ಟ್. ಪಲ್ಲವಿ, ನಾನು ಯಾರು ನೆನಪಿದ್ದೀನಾ? ಓ, ಓಕೆ, ಇಟ್ಸ್ ಓಕೆ. ಐ ಆಮ್ ವಿಶಾಲ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಡೆಲ್ಲಿಗಾ? ಮುಂಬೈಗೆ ಹೋಗ್ತಾ ಇದ್ದೀನಿ. ಮುಂಬೈಗಾ? ಹೇ, ನಾನು ಅಲ್ಲಿಗೆ ಹೋಗ್ತಾ ಇರೋದು. ಮುಂಬೈಗೆ ಯಾಕೆ ಹೋಗ್ತಾ ಇದ್ರಾ? ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ. ವಾಟ್ ಎ ಕೋ ಇನ್ಸಿಡೆನ್ಸ್. ನಾನು ಅಷ್ಟೇ, ನಮ್ಮ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗಿ ರಿಯೂನಿಯನ್ ಆಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ದೀರಾ. ಮತ್ತಿನ್ನೇನು ಸಮಾಚಾರ? ಏನಾದರೂ ವಿಶೇಷ? ನೋಡಿ, ಇದೇ ನನ್ನ ವಿಶೇಷ. ಓ ಮೈ ಗಾಡ್, ಸಾರಿ, ಐ ಆಮ್ ರಿಯಲಿ ಸಾರಿ. ಏನು ಅನುಕಂಪ ತೋರಿಸ್ತಾ ಇದ್ದೀರಾ? ಯಾಕೆ ನಿಮ್ಮ ಮುಖ ಸಪ್ಪಗಾಗೋಯ್ತು? ನಿಮಗೂ ನನ್ನ ಮುಖ ನೋಡಿ ಭಯ ಆಗ್ತಿದ್ಯಾ? ನೋ ಪಲ್ಲವಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಓಕೆ, ಏನಾಯ್ತು ಅಂತ ತಿಳ್ಕೊಬೋದಾ? ನಿಮಗೆ ಗೊತ್ತಾ, ನಾನು ಹೆಂಗೋ ಬಂದಂಗೆ ಬದುಕಬೇಕು ಅಂತ ಇದ್ದವಳಲ್ಲ, ಬದುಕಿದ್ರೆ ಹಿಂಗೆ ಬದುಕಬೇಕು ಅಂತ ಅಂದ್ಕೊಂಡವಳು. ಆದ್ರೆ ಬದುಕೋದನ್ನೇ ಕಿತ್ಕೊಂಡ್ಬಿಟ್ಟ ಅವನು. ಇಷ್ಟೆಲ್ಲ ಆಗಿದ್ದು ನಾನು ಮಾಡಿದ್ದು ಒಂದೇ ಒಂದು ತಪ್ಪಿಂದ. ಅದು ಅವನ ಪ್ರೀತಿನ ಒಪ್ಕೊಂಡಿದ್ದು, ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು. ಅವನಿಗೆ ನಾನಂದ್ರೆ ಇಷ್ಟ ಅಂತೆ. ಅಷ್ಟೊಂದು ಇಷ್ಟಪಡೋನಿಗೆ ನನ್ ಕನ್ಸೆ ಇಷ್ಟ ಆಗ್ತಿರ್ಲಿಲ್ವಂತೆ. ಎಲ್ಲ ಅವನು ಅನ್ಕೊಂಡಂಗೆ ಆಗ್ಬೇಕು. ನಂದು ಅಂತ ಒಂದು ಆಯ್ಕೆ, ನಂದು ಅಂತ ಒಂದು ಬದುಕೆ ಇರ್ಲಿಲ್ಲ. ನೀವೇ ಹೇಳಿ, ಇಷ್ಟೆಲ್ಲ ಆದ್ಮೇಲೆ ನನ್ನ ಕನ್ಸುಗಳನ್ನ ಬಿಟ್ಟು ನಾನು ಹೇಗೆ ಬದುಕ್ಲಿ? ಆ ತರ ಜೀವನ ಮಾಡೋದಕ್ಕೆ ನಾನು ಬದುಕ್ಬೇಕಾ? ಹೇಳಿ. ನೋ, ಯು ಆರ್ ರೈಟ್. ಹಾ, ಅದಕ್ಕೆ ನನಗೆ ನನ್ನ ಕನ್ಸೆ ಮುಖ್ಯ ಅಂತ ಅವನ ಸ್ವಾರ್ಥ ಪ್ರೀತಿಗೆ ಗುಡ್ ಬೈ ಹೇಳಿದೆ. ನಾನು ನನ್ನ ಕನ್ಸಿನ ಕಡೆ ಹೊರಟೆ. ಇಷ್ಟೆಲ್ಲ ಆದ್ರೂ ನಾನು ಕುಗ್ಲಿಲ್ಲ. ನಾನು ಎದ್ದು ನಿಂತೆ. ನನಗಾಗಿರೋ ಅವಮಾನ, ಕಷ್ಟ ಎಲ್ಲದನ್ನೂ ಕಟ್ಟಿಟ್ಟು ನಾನು ಮತ್ತೆ ಪೈಲಟ್ ಆಗಬೇಕು ಅನ್ನೋ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಆದರೆ ಆಸಿಡ್ ದಾಳಿಯಿಂದ ನನ್ನ ಒಂದು ಕಣ್ಣಿನ ದೃಷ್ಟಿ ಹೋಗಿದೆ ಅಂತ ಯು ಆರ್ ಅನ್ಫಿಟ್ ಟು ಬಿಕಮ್ ಅ ಪೈಲಟ್ ಅಂತ ನನ್ನ ರಿಜೆಕ್ಟ್ ಮಾಡಿದ್ರು. ಇಷ್ಟ ನನ್ನ
ಕನ್ಸೆಲ್ಲ ನುಚ್ಚು ನೂರಾಗೋಯ್ತು. ಏನ್ ಹೇಳಿದ್ರಿ ನೀವು? ಜಸ್ಟ್ ಗೋ ವಿತ್ ಫ್ಲೋ, ವಿ ಕಾಂಟ್ ಚೇಂಜ್ ಅವರ್ ಡೆಸ್ಟಿನಿ ಅಂತ ಅಲ್ವಾ? ನೋ, ಐ ವಿಲ್ ಚೇಂಜ್ ಮೈ ಡೆಸ್ಟಿನಿ. ಅವನು ಹಾಳು ಮಾಡಿದ್ದು ನನ್ನ ಮುಖನ ಮಾತ್ರ, ನನ್ನ ಆತ್ಮವಿಶ್ವಾಸ ಅಲ್ಲ, ನಾನು ಗೆಲ್ಬೇಕು ಅನ್ನೋ ಛಲನಲ್ಲ, ನಾನು ಸಾಧಿಸ್ಬೇಕು ಅನ್ನೋ ಹಠನಲ್ಲ. ನನ್ನ ಥರ ಪರಿಸ್ಥಿತಿ ಆಗಿರೋ ಕೆಲವೊಬ್ರು ಸಮಾಜದಲ್ಲಿ ಫೇಸ್ ಮಾಡೋಕ್ಕಾಗದೆ ಒಂದು ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡಿರೋ ಪ್ರತಿಯೊಬ್ಬರಿಗೂ ನಾನು ಸ್ಫೂರ್ತಿ ಆಗ್ತೀನಿ. ನಾನು ಸ್ಫೂರ್ತಿ ಆಗ್ತೀನಿ. ಮಿಸ್ ಪಲ್ಲವಿ ಅವರೇ, ನಿಮ್ಗಾಗಿರೋ ಅನ್ಯಾಯನ ನಾನು ಸರಿಪಡಿಸೋಕ್ಕಾಗದೇ ಇರ್ಬೋದು, ಆದರೆ ನಿಮ್ಮ ಆತ್ಮವಿಶ್ವಾಸಕ್ಕೆ ನಾನು ಶಕ್ತಿ ತುಂಬ್ತೀನಿ. ನೀವು ಪೈಲಟ್ ಆಗದೆಲ್ಲೇ ಇರ್ಬೋದು, ಆದರೆ ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಅಕ್ಕಿ ಥರ ಹಾರಾಡ್ಬೋದು. ನಂದೇ ಅದೇ ಅಂತಹ ಏರ್ಲೈನ್ ಇದೆ. ನೀವು ಮನ್ಸು ಮಾಡಿದ್ರೆ ಅಲ್ಲಿ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮಾನ್ಯ, ಹಾಯ್ ಅಕ್ಕ. ದಟ್ ವಾಸ್ ಅಮೇಸಿಂಗ್ ಮಾನ್ಯ. ಥ್ಯಾಂಕ್ ಯು. ಈ ರೀತಿ ಒಂದು ಮೇಕಪ್ ಮಾಡಿಕೊಂಡು ಅದು ಬರೀ ಕ್ಷಣಿಕ, ಆದ್ರೆ ಈ ನೋವನ್ನ ಜೀವನ ಪರ್ಯಂತ ಅನುಭವಿಸುವಂತ ಅವ್ರ ಪರಿಸ್ಥಿತಿ ಏನಾಗಿರಬಹುದು ಅಂತ ಪ್ರತಿ ಬಾರಿ ಇಲ್ಲಿ ನೀವು ಪರ್ಫಾರ್ಮ್ ಮಾಡಿದಾಗ ನಮ್ಗೆ ಅನ್ಸ್ತಿತ್ತು. ಅಂಡ್ ಮಾನ್ಯಗೆ ಶ್ರೇಯಸ್ ಅವ್ರು ಅದ್ಭುತವಾಗಿ ಸಾಥ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶ್ರೇಯಸ್. ರಮೇಶ್ ಸರ್, ನಾವು ಒಂದ್ ಲೆವೆಲ್ ಮಾನ್ಯ ನೋಡ್ತಾ ಇದ್ವಿ, ದಿಢೀರಂತ ನಮ್ ಪ್ರಿಯಾಂಕಾ ಬಂದ್ಲು, ಮಹಾನಟಿ ಸೀಸನ್ 1 ವಿನ್ನರ್. ಅವಳ ಜೊತೆ ನೀವು ಒಂದ್ ಮಾಡ್ತೀರಾ ಚಂದ್ರಮುಖಿ ಟಪ್ ಅಂತ, ಅಲ್ಲಿಂದ ನೀವು ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗ್ತಾ ಇದೀರಿ. ನಾನೇ ಹೇಳ್ತೀವಿ ವಾಯ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಹುಡುಗಿ ಅಂತಲ್ಲ. ವಿ ಆರ್ ಆಲ್ ಅಪ್ರಿಶಿಯೇಟಿಂಗ್ ಯುವರ್ ವರ್ಕ್. ಒಳ್ಳೆ ನಟಿ ನೀವು, ಸ್ಲಿಪ್ ಆಗ್ಬಾರ್ದು ನೀವು. ಓಕೆ, ಇವತ್ತಾಗಿದ್ದ ಎಕ್ಸಾಕ್ಟ್ ಪ್ರಾಬ್ಲಮ್ ನಾನು ಹೇಳ್ತೀನಿ. ನಾನ್ ಪ್ರೀತಿಸಿದ ಹುಡುಗ ಆಸಿಡ್ ಅಟ್ಯಾಕ್ ಮಾಡ್ದ, ನಾನು ಆಡಿಯನ್ಸ್ ಇಂದ ಅನುಕಂಪ ಗಿಟ್ಟಿಸ್ಕೊಳ್ತೀನಿ ಅನ್ನೋದು ಒಂದು ಅಪ್ರೋಚ್. ನಾನ್ ಪ್ರೀತಿಸಿದ ಹುಡುಗ ನನ್ನ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿದಾನೆ, ನನಗಾಗಿದ್ದ ಅನ್ಯಾಯನ ನಾನು ಹೇಳ್ಕೊಳ್ತೀನಿ ಅಂತ ಅಲ್ಲೇ ನಿಲ್ಸ್ಬಿಡ್ಬೇಕಾಯ್ತು. ಆಡಿಯನ್ಸ್ ಅನುಕಂಪ ಅವರೇ ಪಡ್ತಾರೆ. ನೀವು ಡಿಸೈಡ್ ಮಾಡ್ಕೊಂಡು ಅನುಕಂಪ ಅನ್ನೋ ರೀತಿಯಲ್ಲಿ ಹೋದ್ರೆ ಇಟ್ ಬಿಕಮ್ಸ್ ಪ್ರೀಚಿ. ನೀವು ಸುಮ್ನೆ ಸಿನ್ಸಿಯರ್ ನನಗಾಗಿದ್ದ ಕತೆ ಇದು, ನನಗಾಗಿದ್ದ ಅನ್ಯಾಯ ಇದು ಅಂತ ಹೇಳ್ಬಿಟ್ಟಿದ್ರೆ ಆಟೋಮೆಟಿಕ್ ಆಗಿ ಚಪ್ಪಾಳೆ ಬಂದಿರೋದು. ಅಷ್ಟೇ ಆಗಿದ್ ಮಿಸ್ಟೇಕು. ಸ್ಮಾಲ್ ಕರೆಕ್ಷನ್, ನೆಕ್ಸ್ಟ್ ಟೈಮ್ ಬೌನ್ಸ್ ಬ್ಯಾಕ್. ಯಾ ಸರ್, ಶೋರ್. ಬೌನ್ಸ್ ಬ್ಯಾಕ್. ಎಸ್ ಸರ್. ಬಿಗ್ ಟೈಮ್. ಎಸ್ ಸರ್. ಎಸ್. ಥ್ಯಾಂಕ್ ಯು ಸರ್. ಶ್ರೇಯಸ್, ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಅಂಡ್ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಈಗ ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ವರ್ಷ KP ರೆಡಿ ಆಗಿದ್ದಾರೆ. ಆಲ್ ದಿ ಬೆಸ್ಟ್. ಗೀತಾ, ಅವ್ರು ಕೇಳ್ತಿದಾರಲ್ಲ, ಹೇಳು. ಅವಳಿಗೆ ಅವತ್ತು ಆಕ್ಸಿಡೆಂಟ್ ಆಗಿತ್ತಲ್ವಾ? ವೈ ಡೋಂಟ್ ಯು ಸೇ ಇಟ್ ಗೀತಾ? ಹೈ, ನೀನ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಇವತ್ತೆಲ್ಲ ಆಗಿರೋದಕ್ಕೆ ನೀನೇ ಕಾರಣ. ಇವಳಿಗೆ ಆಗೋದಕ್ಕೂ ನೀನೇ ಕಾರಣ. ರವಿ, ಕಮ್ ಡೌನ್. ಸಮಾಧಾನವಾಗಿ ಮಾತಾಡ್ತಿ. ದಯವಿಟ್ಟು ಹಿಂದೋಗಿ ಗೀತಾ ಅವ್ರಿಗೆ ಮಾತಾಡಕ್ ಬಿಡಿ. ಎಸ್ ಗೀತಾ, ನೀವ್ ಹೇಳಿ, ಯಾಕೆ ನಿಮ್ಮ ಪ್ರಾಕ್ಟೀಸ್ ಅನ್ನು ನಿಲ್ಸಿದ್ರಿ? ನನಗೆ ಆಕ್ಸಿಡೆಂಟ್ ಆಗಿತ್ತು ಸರ್. ಕೇಳಿಸ್ಕೊಂಡ್ರಲ್ಲ, ಇಟ್ಸ್ ಆನ್ ರೆಕಾರ್ಡ್. ಕೇಸ್ನ ಕ್ಲೋಸ್ ಮಾಡಿ ಸರ್. ಗೀತಾ,
ನೀನ್ ಕೊಡೋ ಒಂದೊಂದು ಸ್ಟೇಟ್ಮೆಂಟ್ ನಿನ್ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಗೀತಾ. ಇವ್ರ ಮುಂದೆ ನಿಜ ಹೇಳು. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ನಿಮ್ ಮುಂದೆನೆ ಅವನು ಕಂಪ್ಲೇಂಟ್ ಕೊಡೋನ್ ಫೋರ್ಸ್ ಮಾಡ್ತಾ ಇದ್ದಾನೆ. ಯಾವ ತರ ನ್ಯಾಯ ಸರ್ ಇದು? ಇವನು ರೌಡಿ, ಅವಳಿಗೆ ತಲೆ ಸರಿ ಇಲ್ಲ. ಯಾರೋ ರೌಡಿ, ಯಾರಿಗೋ ತಲೆ ಸರಿ ಇಲ್ಲ. ಏನು ಇವತ್ತು ಇವಳ ಸ್ಥಿತಿಗೆ ನೀನೇ ಕಾಣೋ ಕಾರಣ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಬಿಡಲ್ಲ. ಬಾರ ಆಚೆ ಕಡೆ. ಎಲ್ಲ ಆಚೆ ಹೋಗ್ಬೇಕು. ಹಿಂದೋಗಿ ಕೂತ್ಕೊಳ್ಳಿ. ಏನಂತ ಅನ್ಕೊಂಡಿದ್ರೆ ಇದನ್ನ? ಸಿ ವಿ ಡೋಂಟ್ ಟಾಲರೇಟ್ ಸಚ್ ಥಿಂಗ್ಸ್. ಓಕೆ, ವಾಟ್ ಇಸ್ ದಿಸ್ ಗುರು? ಗೀತವರೇ, ನೀವು ಮಾತಾಡ್ಬೇಕು. ನೀವು ಹೇಳಿ, ದಯವಿಟ್ಟು ಆಲೋಚನೆ ಮಾಡಿ ಹೇಳಿ, ಏನ್ ನಡೀತು ಅವತ್ತು? ಗುರುದೇವರು ನಿಮ್ಮ ಮೇಲೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಮಾಡಿರೋದು ನಿಜಾನಾ? ಜಸ್ಟ್ ಆನ್ಸರ್ ಎಸ್ ಆರ್ ನೋ, ದಟ್ಸ್ ಇಟ್. ನೋ ಸರ್, ಏನು ಮಾಡಿಲ್ಲ ಅಂದ್ರೆ ಮತ್ಯಾಕ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ? ಸಾರಿ ಸರ್, ಈ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ಅದು ನನಗೆ ಮತ್ತೆ ಗುರುದೇವ್ರಿಗೆ ಪರ್ಸನಲ್ ರಿವೆಂಜ್ ಇತ್ತು. ಅವ್ರ ಸ್ಟೇಟಸ್ ಹಾಳು ಮಾಡೋದಕ್ಕೋಸ್ಕರ ಈ ಕೇಸ್ ಮಾಡಿದ್ದೀನಿ. ತಪ್ಪೆಲ್ಲ ನಂದೇ ಸರ್. ಐ ಆಮ್ ಸಾರಿ. ಬೇಡ ರವಿ, ರವಿ ಹೋಗ್ಬೇಡ ರವಿ, ರವಿ. ಇನ್ನೇನು ಮಾತಾಡಗಿಲ್ಲ ಅನ್ಸುತ್ತೆ. ಅಂಡ್ ಮಿಸ್ಟರ್ ಗುರುದೇವ್, ವಿ ರಿಯಲಿ ವೆರಿ ಸಾರಿ ಫಾರ್ ದಿಸ್ ಅಂಡ್ ವಿ ರಿಯಲಿ ಮೀನ್ ಇಟ್. ಇಟ್ಸ್ ಆಲ್ ರೈಟ್. ನೀವ್ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಕ್ಷಮೆ ಕೇಳಬೇಕಾಗಿರೋದು ಇಂಥ ಚೀಪ್ ಮೆಂಟಾಲಿಟಿ ಇರೋ ಇವಳು. ಇಂಥ ಹುಡುಗಿರಿಂದಾನೆ ಬೇರೆ ಹೆಣ್ಮಕ್ಳು ಹಾಳಾಗ್ತಾ ಇರೋದು. ಸಚ್ ಅ ಡಿಸ್ಗ್ರೇಸ್. ಏನು ಅಂದೆ? ನನ್ನ ಬಗ್ಗೆ ನಾನು ಚೀಪ್ ಮೆಂಟಾಲಿಟಿ ಇರೋಳ? ಇದು ಎಷ್ಟು ಜನ ಹುಡುಗಿರ್ ಜೊತೆ ಆಟ ಆಡ್ತೀಯೋ? ನಿನ್ನ ನಿಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು ಕಣೋ. ನಮ್ಮ ಹತ್ರ 100 ಜನ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಿ ಅತ್ಯಂತ ಖುಷಿಯಾಗಿರ್ತೀರಾ ನೀವು? ನಿನ್ ಪವರ್ ಯೂಸ್ ಮಾಡ್ಕೊಂಡು ಅದ್ ಎಷ್ಟು ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಿದ್ಯೋ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ನೋಡ್ತಿರೋ, ಗೀತಾ ಕ್ಯಾಪ್ಟನ್ ಆಗ್ತಾಳೆ, ನ್ಯಾಷನಲ್ ಟೀಮ್ ಅಲ್ಲಿ ಆಡ್ತಾಳೆ. ಅದ್ ಹೆಂಗ್ ತಡಿದ್ಯೋ ತಡಿಯೋ ನೋಡೋಣ. ಪ್ಲೀಸ್ ಸಿಟ್ ಡೌನ್. ನೋಡಿ 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 ನೋಡಿ, ಸಮಾಧಾನವಾಗಿ ನಿಮ್ಗೆ ಏನ್ ಹೇಳ್ಬೇಕು ಅನ್ಸಿದ್ಯೋ ನಮ್ಮ ಹತ್ರ ಹೇಳಿ, ಅಳ್ಬೇಡಿ. ಸಮಾಧಾನ. ಟೇಕ್ ಯು ಟೈಮ್. ಯಾ ಮೇಡಮ್ ಬನ್ನಿ. ಎಸ್ ಮಿಸ್ ಗೀತಾ, ಏನ್ ನಡೀತು ಡೀಟೇಲ್ ಆಗಿ ಹೇಳಿ. ಕ್ರಿಕೆಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ದಟ್ಸ್ ಮೈ ಡ್ರೀಮ್. ನನ್ ಕನ್ಸ್ನೆಲ್ಲ ಇವನಿಂದ ನುಚ್ಚು ಮಾಡಾಕ್ದ ಸರ್. ಈ ಲೋಫರ್ ಎಂತ ಕೆಲಸ ಮಾಡ್ತಾನೆ ಅಂದ್ರೆ ಅದನ್ನ ಅಪ್ಪ ಅಮ್ಮಂಗೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಸರ್. ಹುಡ್ಗಿಯರ್ ವಾಶ್ರೂಮಿಗೆ ಬಂದು ಮಿಸ್ಬಿಹೇವ್ ಮಾಡ್ತಿದ್ದ ಸರ್. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ಇವನಿಗೆ ಶಿಕ್ಷೆ ಆಗ್ಬೇಕು ಸರ್. ಇವನಿಗೆ ಶಿಕ್ಷೆ ಕೊಡ್ಸಿ ಸರ್. She is insane, sir. She is lying. She is trying to frame me. Stop it, ಗುರು. ದಯವಿಟ್ಟು ಸುಮ್ಮನೆ ಸರ್, ಪ್ಲೀಸ್. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದಕ್ಕೆ ಕಮಿಟಿ ಪ್ಯಾನಲ್ ನಾವಿದ್ದೀವಿ. ಓಕೆ, ಮಾಡೋದಲ್ಲ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಎಸ್ ಸರ್. ಇವತ್ತಿನ ವಿಚಾರಣೆ ನಿರ್ದೇಶನ ಅಂತ ಹೇಳ್ತೀನಿ. ಸೌತ್ ಝೋನ್ ಕ್ರಿಕೆಟರ್ ಗೀತಾ ಅವರ ಜೊತೆ ಕೆಟ್ಟದಾಗಿ ನಡೆದುಕೊಂಡ ಗುರುದೇವ್ ಅವರನ್ನ ಡಿಸ್ಮಿಸ್ ಮಾಡಿ ಕಾನೂನಿಗೆ ಒಪ್ಪಿಸಬೇಕೆಂದು ಈ ಕಮಿಟಿ ನಿರ್ಣಯ ಕೈಗೊಂಡಿದೆ. ಓಕೆ, ಹಾಗೂ ಗೀತಾ ಅವರು ನ್ಯಾಷನಲ್ಸ್ ಅಲ್ಲಿ ಮತ್ತೆ ಆಡಬೇಕೆಂದು ಈ ಕಮಿಟಿ ನಿರ್ಣಯ ಕೈಗೊಂಡಿದೆ. ಹಾಗೂ ಗೀತಾ ಅವರ ಹತ್ರ ಈ ಕಮಿಟಿ ಕ್ಷಮೆಯನ್ನು ಕೇಳ್ತಾ ಇದೆ ಹಾಗೂ ರವಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ. ಐ ಥಿಂಕ್ ದಟ್ ಕೇಸ್ ಇಸ್ ಕ್ಲೋಸ್ಡ್. ಗೀತಾ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಂಗೆ ಅರ್ಥ ಆಗುತ್ತೆ. ಅಲ್ಲ ಗೀತಾ, ಇಷ್ಟೆಲ್ಲ ನಡೆದಿದೆ, ಈ ವಿಷಯನ ಹೊರಗೆ ತರದೆ ಯಾಕೆ ಮುಚ್ಚಿಟ್ರಿ ನೀವು? ಭಯ ಮೇಡಮ್. ಕೆಲವೊಂದು ಹೆಣ್ಮಕ್ಳಿಗಿರೋ ಭಯ. ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತಾರೋ ಅನ್ನೋ ಭಯ. ಈ ತರ 100 ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ನಮ್ ಜೊತೆ ಯಾರು ಇರಲ್ಲ, ನಮ್ ಸಪೋರ್ಟ್ಗೂ ಯಾರು ನಿಲ್ಲಲ್ಲ ಮೇಡಮ್. ಅಂತ ಭಯ ಇಟ್ಕೊಂಡು ನಮ್ ಹೆಂಗ್ ಮಾಮಿ ಸಮಾಜದಲ್ಲಿ ಇರಕ್ಕಾಗತ್ತೆ? ಆ ಭಯನ ಧೈರ್ಯವಾಗಿ ಬದಲಾಯಿಸ್ಬೇಕು ಅಂತಾನೆ ಎಲ್ಲ ಹುಡುಗಿರ್ ಲೈಫಲ್ಲೂ ಒಬ್ಬ ಗೆಳೆಯ ಇರ್ತಾನೆ ಮೇಡಮ್. ಅವ್ನು ಯಾರು ಬೇಕಾದ್ರೂ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂದೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ನನ್ನ ಲೈಫಲ್ಲೂ ಒಬ್ಬ ಗೆಳೆಯ ಇದ್ದಾನೆ ಮ್ಯಾಮ್. ಅವನೇ ನನ್ ರವಿ. ಗೀತಾ,
ಬ್ಲಾಸ್ಟ್ ಮಾಡಿದಾರ. ನಾನು ಅವನಿಗೆ ಇದೇ ಕೈಯಲ್ಲಿ ಹೊಡೆದೆ. ಎಲ್ರು ನನ್ನ ತಡೆದ್ರು, ಆದ್ರೂ ನಾನು ಬಿಡ್ಲಿಲ್ಲ. ಅವನಿಗೆ ಹೇಗ್ ಹೊಡ್ದೆ ಅಂದ್ರೆ ನೀನ್ ನೋಡ್ಬೇಕಿತ್ತು. ನಾನು ನೋಡ್ದೆ ಗೀತಾ, ನನ್ನ ನಿಜವಾದ ಗೀತಾ ನಾನು ನೋಡ್ದೆ. ಐ ಲವ್ ಯು. ನಿಶ್ವಿಕಾ, ವಿಶ್ವ ಅವರು ವೆರಿ ಗುಡ್. ಸಖತ್ ಇಂಟೆನ್ಸಿಟಿ ಇತ್ತು ನಿಮ್ಮಲ್ಲೂ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅದೇನು ಡೈಲಾಗ್ ಅಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡು ಅಂದರೆ ಅಲ್ಲೆಲ್ಲೋ ಡೈಲಾಗ್ ಫಂಬಲ್ ಆಯಿತು. ಅದು ಫಂಬಲ್ ಆಗಿದ ತಕ್ಷಣ ಹಲೋ ಮೇಡಮ್ ಅಂತ. ನೋ ಬಟ್ ದಟ್ ಸೋ ನೈಸ್ ಬಿಕಾಸ್ ಇಟ್ ಕೇಮ್ ಔಟ್ ಸೋ ನ್ಯಾಚುರಲಿ. ದಟ್ ಇಸ್ ಸೋ ನೈಸ್ ವಿಶ್ವ ಅವರೇ. ಎಷ್ಟು ಚೆನ್ನಾಗಿ ಅದನ್ನ ಪಿಕಪ್ ಮಾಡ್ಕೊಂಡ್ರಿ. ಆ್ಯಂಡ್ ವರ್ಷ ಸಖತ್ತಾಗಿ ಮಾಡಿದೆ ವರ್ಷ. ಇವತ್ತು ಎಷ್ಟೊಂದು ದಿವಸ ಆದಮೇಲೆ ಟು ಜಸ್ಟ್ ವಾಚ್ ಯು ತುಂಬ ನ್ಯಾಚುರಲ್ ಆಗಿ ಬಂತು ನಿನಗೆ ಇವತ್ತು ಆ್ಯಕ್ಟಿಂಗು ಅಥವಾ ವಾಯ್ಸು ಎಲ್ಲಾನು. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಅಂಡ್ ಇವತ್ತು 4 ಜನ ಸಪೋರ್ಟ್ ಮಾಡಿದ್ದಾರೆ ವರ್ಷಗೆ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ಈಗ ವರ್ಷ ಬಂದೆ, ಧೈರ್ಯವಾಗಿ ಪರ್ಫಾರ್ಮ್ ಮಾಡಿದೆ. ಆದ್ರೆ ನಿನಗೆ ಚಾಲೆಂಜ್ ಹಾಕಿದ್ ಯಾರು? ಮಾನ್ಯ ರಮೇಶ್. ಮಾನ್ಯ ರಮೇಶ್. ವರ್ಷ ವರ್ಸಸ್ ಮಾನ್ಯ. ಈ ನೀನಾ ನಾನಾ ಬ್ಯಾಟಲ್ ಅಲ್ಲಿ ವಿನ್ ಆಗ್ತಿರೋರು ಯಾರು? ಲೈಟ್ಸ್ ಪ್ಲೇಸ್. ಈ ನೀನಾ ನಾನಾ ಮಾನ್ಯ ವರ್ಸಸ್ ವರ್ಷ ಬ್ಯಾಟಲ್ ಅಲ್ಲಿ ವಿನ್ನರ್ ಯಾರು? ವರ್ಷ. ಸೂಪರ್ ಮಾನ್ಯ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ 4. ನಿಶ್ವಿಕಾ 4. 4.5. ಸೂಪರ್ ಮಾನ್ಯ, ಥ್ಯಾಂಕ್ ಯು. ನೀನಾ ನಾನಾ ಬ್ಯಾಟಲ್ ರೌಂಡ್ ಮುಗ್ದಿದೆ. ಕೆಲವರು ಗೆದ್ದಿದ್ದಾರೆ, ಕೆಲವರು ಸ್ಟಾರ್ ರೇಟಿಂಗ್ಸ್ ಪಡ್ಕೊಂಡಿದ್ದಾರೆ. ಆದ್ರೆ ಇವರಲ್ಲಿ ಗಿಫ್ಟ್ಗಳನ್ನ ಪಡ್ಕೊಳ್ಳೋರು ಯಾರು ಅಂತ ನೋಡೋಣ. ಮೊದಲನೇದಾಗಿ ಈ ವಾರದ ಲಕ್ಸ್ ಸ್ಯಾಂಡಲ್ವುಡ್ ಗ್ಲೋ ಸ್ಟಾರ್ ಅನ್ನ ನಿಮ್ಮ ಮುಂದೆ ಬಹಿರಂಗ ಪಡಿಸುವಂತ ಸಮಯ ಈಗ ಬಂದಿದೆ. ಪ್ರತಿಭೆ ಮತ್ತು ಆತ್ಮವಿಶ್ವಾಸದಿಂದ ಮಿಂಚುತ್ತಿರುವ ಈ ವಾರದ ಸ್ಟಾರ್ ಪರ್ಫಾರ್ಮರ್ ವರ್ಷ ಕೆಪಿ. ನಿಮ್ಮ ಪ್ರದರ್ಶನವು ಲಕ್ಸ್ ಸ್ಯಾಂಡಲ್ವುಡ್ ನ ಅದ್ಭುತ ವಿಕಿರಣ ಹೊಳಪನ್ನ ಹೊರಸೂಸಿತ್ತು. ಶುದ್ಧವಾದ ಲಕ್ಸ್ ಸ್ಯಾಂಡಲ್ವುಡ್ ನಂತೆ ವರ್ಷ ಕೆಪಿ ಹೊಳಪಿಗೆ ವಿಶೇಷ ನಮ್ಮ ಕೋ ಟೈಟಲ್ ಸ್ಪಾನ್ಸರ್ ಅವರ ವತಿಯಿಂದ ಸಿಗ್ತಾ ಇದೆ ಲಕ್ಸ್ ಸ್ಯಾಂಡಲ್ವುಡ್ ಗಿಫ್ಟ್ ಹ್ಯಾಂಪರ್. ಯಾಕಂದ್ರೆ ಟ್ರೂ ಸ್ಟಾರ್ ಡಿಸರ್ವ್ಸ್ ಟ್ರೂ ಗ್ಲೋ. ಲಕ್ಸ್ ಗ್ಲೋ ಸ್ಟಾರ್ ಝೋನ್ ನ ಸ್ಪಾಟ್ ಲೈಟ್ ಅಲ್ಲಿ ನಮ್ಮ ಕಂಟೆಸ್ಟೆಂಟ್ ಪ್ರತಿ ವಾರ ಹೊಳೆಯುತ್ತಾರೆ. ಈ ವಾರ ವರ್ಷ ಕೆಪಿ ಅವರು ಲಕ್ಸ್ ಸ್ಯಾಂಡಲ್ವುಡ್ ಸೀಟ್ ಅಲ್ಲಿ ಕೂತ್ಕೋತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಪರ್ಫಾರ್ಮರ್ ಆಫ್ ದ ವೀಕ್ ಶ್ರೇಯಾ. ಶ್ರೇಯಾ ಅವರಿಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ವತಿಯಿಂದ 10,000 ರೂಪಾಯಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮರ್ ಆಫ್ ದ ವೀಕ್ ವಂಶಿ. ವಂಶಿ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಬೆಲೆ ಬಾಳುವ ಚಿನ್ನದ ನಾಣ್ಯ. ಗೋಲ್ಡ್ ವಿನ್ನರ್ ಗಿಫ್ಟ್ ಕಾರ್ಡ್ ಯಾರಿಗೆ ಸಿಗ್ತಾ ಇದೆ? ವರ್ಷ ಡಿ. ಗೋಲ್ಡ್ ವಿನ್ನರ್ ಅವರ ವತಿಯಿಂದ ವರ್ಷ ಅವರಿಗೆ ಸಿಗ್ತಾ ಇದೆ ಗಿಫ್ಟ್ ಕಾರ್ಡ್. ಹಾಗೆ ವರ್ಷ ಡಿಗ್ರಜೆ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗೋಲ್ಡನ್ ಶವರ್. ಡ್ರೀಮ್ ಡೀಲ್ ಗ್ರೂಪ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಭೂಮಿಕಾ. ಭೂಮಿಕಾ ಅವರಿಗೆ ಸಿಗ್ತಾ ಇದೆ ಡ್ರೀಮ್ ಡೀಲ್ ಗ್ರೂಪ್ ಕಡೆಯಿಂದ ಫ್ರೀ ರಾಯಲ್ಟಿ ಪ್ರೋಗ್ರಾಮ್ ಸಬ್ಸ್ಕ್ರಿಪ್ಷನ್ ಜೊತೆಗೆ 20,000 ರೂಪಾಯಿ ಮೌಲ್ಯದ ಫರ್ನಿಚರ್ ಪ್ರಾಡಕ್ಟ್ಸ್ ನಿಮ್ಮದಾಗಲಿದೆ. ಡ್ರೀಮ್ ಡೀಲ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ. ಇದು ಮಾನಟಿ ಸೀಸನ್ 2 ಕೋ ಪ್ರೆಸೆಂಟೆಡ್ ಬೈ ಲಕ್ಸ್, co-powered by Gold winner Ramraj Mritu Towel, special partner Jar Gold Savings app, Ashwasurya Realities Private Limited, Dream Deal Group, Sangeeta.com, Pioneer then, Leader now, Amazon Festival of New Joy, Gold buying partner White Gold, digital streaming partner Kannada ZEE5. Shubharatri, ಸಿಕ್ಕಣ ಮುಂದಿನ ವಾರ.